ನಾನು ಆರಿಸಿಕೊಂಡಂತ ಭಾಗ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಕೆಲವು ವಾಕ್ಯಗಳನ್ನ ನಾನು ಆರಿಸಿಕೊಂಡು ನಿಮ್ಮ ಜೊತೆ ಮಾತಾಡುವನಾಗಿದ್ದೇನೆ. ಈ ಥೆಸಲೋನಿಕದವರಿಗೆ ಬರೆದಂತ ಪತ್ರಿಕೆಯನ್ನು ಪೌಲನು ಬರೆದನು. ಕ್ರಿಸ್ತಶಕ 60ರಲ್ಲಿ ಬರೆದನು. ಬರೆಯಬೇಕಾದ್ರೆ ಕಾರಣ ನಮ್ಮನ್ನು ಎಚ್ಚರಿಸುವಂಥದ್ದು. ಪರಿಶುದ್ಧರಾಗಿ ನಾವು ದೇವರ ಬರುಣಕ್ಕಾಗಿ ಕಾಯೋಣ. ಕರ್ತನು ಮಧ್ಯಾಕಾಶಕ್ಕೆ ಬಂದು ತನ್ನ ಸಭೆಯನ್ನು ಎತ್ತಿಕೊಳ್ಳುತ್ತಾನೆ ಎಂಬುದನ್ನ ಬಹಳ ಒತ್ತಾಯಪೂರ್ವಕವಾಗಿ ಮನನವಾಗಿ ಆಸಕ್ತಿಯಿಂದ ಈ ವಾಕ್ಯವನ್ನು ಈ ಪತ್ರಿಕೆಯನ್ನ ನಮಗೆ ಬರೆದು ಕೊಟ್ಟಿದ್ದಾನೆ. ಕರ್ತನ ಕೃಪೆಯಿಂದ ಈ ಪತ್ರಿಕೆ ಸತ್ಯವೇದದಲ್ಲಿ ಅಳವಡಿಸಲ್ಪಟ್ಟು ನಮ್ಮ ಕೈಗೂ ಕೂಡ ಸಿಕ್ಕಿದೆ. ನಾವು ನಿಜವಾಗ್ಲೂ ದೇವರ ಆಶೀರ್ವಾದ ಉಳ್ಳವರು. ಈ ವಾಕ್ಯ ಭಾಗಗಳನ್ನ ನಾವು ಗಮನಿಸುವಾಗ ನಾವು ದಿನೇ ಕ್ಷಣ ಕ್ಷಣಕ್ಕೂ ನಾವು ಹತ್ತಿರವಾಗ್ತಿರತಕ್ಕಂಥ ಮೊದಲನೇ ವಿಚಾರವೇನಂತ ಹೇಳಿದ್ರೆ, ನಾವು ಕ್ರಿಸ್ತನ ಪ್ರತ್ಯಕ್ಷತೆಯನ್ನ ನೋಡುವುದಕ್ಕೆ ನಾವು ಹತ್ತಿರವಾಗ್ತಾ ಇದ್ದೇವೆ. ನಮ್ಮ ದಿನಗಳು ಕಳೆಯುತ್ತಾ ಇದೆ. ಆದರೆ ನಮ್ಮ ನಮ್ಮ ಆ ಒಂದು ಮಾರ್ಗ, ಕ್ರಿಸ್ತನಲ್ಲಿರುವಂತ ಮಾರ್ಗ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಅದ್ಭುತವಾದಂತ ಪ್ರತ್ಯಕ್ಷತೆಯನ್ನ ಎದುರುಗೊಳ್ಳುವಂತದ್ದಾಗಿದೆ. ಪ್ರತಿಯೊಬ್ಬ ಕ್ರೈಸ್ತನು ಕೂಡ, ಅಂದರೆ ಪ್ರತಿಯೊಬ್ಬ ವಿಶ್ವಾಸಿಯು, ಸಭಾಕಾಲದ ವಿಶ್ವಾಸಿಯು ಸಹ ಕರ್ತನಾದ ಯೇಸು ಕ್ರಿಸ್ತನನ್ನ ದೃಷ್ಟಿಸಿ ಅವನು ನೋಡ್ತಾನೆ, ಮುಖಾಮುಖಿ ಭೇಟಿ ಆಗ್ತಾನೆ. ಅದು ಮಹಿಮಾ ಶರೀರದಲ್ಲಿ ಉಳ್ಳವನಾಗಿ ಅವನು ಮಧ್ಯಾಕಾಶದಲ್ಲಿ ಕರ್ತನನ್ನ ಎದುರುಗೊಳ್ತಾನೆ ಎಂಬುದನ್ನ ಈ 2 ಪತ್ರಿಕೆಗಳು, ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ಮತ್ತು 2ನೇ ಪತ್ರಿಕೆಗಳಲ್ಲಿ ಬಹಳ ಚೆನ್ನಾಗಿ ಅರ್ಥವಾಗುವ ರೀತಿಯಲ್ಲಿ ಆಡುವ ಭಾಷೆಯಲ್ಲಿ ಬರೆದಂತ ಒಂದು ಪತ್ರಿಕೆ ಇವೆಲ್ಲವೂ ಆಗಿದೆ. ಅದರಲ್ಲಿ ಕೆಲವು ವಾಕ್ಯಗಳನ್ನ ನಾವು ಗಮನಿಸಿಕೊಳ್ಳೋಣ. 5ನೇ ಅಧ್ಯಾಯವನ್ನ ನಾನು ಆರಿಸಿಕೊಂಡಿರೋದ್ರಿಂದ ನಾನು ಅಲ್ಲಿಂದನೇ ಪ್ರಾರಂಭ ಮಾಡ್ತೇನೆ. 5ನೇ ಅಧ್ಯಾಯದ 12ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಒಂದು ಶಿರೋನಾಮೆ ಉಂಟು. ಏನಂದ್ರೆ, ಕ್ರೈಸ್ತರು ಅನುಸರಿಸತಕ್ಕ ಕೆಲವು ಸೂತ್ರಗಳು. ಅಂದ್ರೆ ಕರ್ತನ ಮಕ್ಕಳು, ಕ್ರಿಸ್ತನ ಮಕ್ಕಳು ಈ ಲೋಕ ಯಾತ್ರೆಯಲ್ಲಿ ತಮ್ಮ ಕ್ರಿಸ್ತೀಯ ಜೀವಿತದಲ್ಲಿ ಕ್ರಿಸ್ತನೊಂದಿಗೆ ತಮ್ಮ ಜೀವನವನ್ನ ಸಾಗಿಸುವಾಗ ಅನುಸರಿಸಬೇಕಾದ ಕೆಲವು ಸೂತ್ರಗಳು. ಅಂದ್ರೆ ನಾವು ಹೇಗೆ ಇರಬೇಕು, ನಮ್ಮ ಜೀವನ ಹೇಗಿರಬೇಕು, ಕ್ರಿಸ್ತೀಯ ಜೀವಿತ ಹೇಗೆ ಇರಬೇಕು ಎಂಬುದನ್ನ ಈ ವಾಕ್ಯ ನಮಗೆ ತಿಳಿಸ್ತದೆ. ಕರ್ತನು ಬರುವ ದಿನ ಆ ಗಳಿಗೆ ಯಾರಿಗೂ ಗೊತ್ತಿಲ್ಲದೆ ಇರುವುದರಿಂದ ಅದು ಕಳ್ಳನು ಬರುವ ರೀತಿಯಲ್ಲಿ ಅಂತ ಇದೆ. ಅಂದ್ರೆ ಇಲ್ಲಿ ನಾವು 5ನೇ ಅಧ್ಯಾಯದ 2ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ ಎಂಬುದಾಗಿ ಪೌಲನು ನಮಗೆ ಇದನ್ನ ಅದು ಥೆಸಲೋನಿಕದವರಿಗೆ ಬರೆಯುವಾಗಲೂ ನಮಗೂ ಕೂಡ ಇದು ಅನ್ವಯವಾಗುವ ರೀತಿಯಲ್ಲಿ ಆತನು ಬರೆದಿದ್ದಾನೆ. ಅಂದ್ರೆ ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತೆ ನಮಗೆ ಗೊತ್ತಿಲ್ಲ. ನಮ್ಮ ಮನೆಯೋ ಅಥವಾ ನಮ್ಮ ಅಂಗಡಿಯೋ ಇನ್ನೊಂದು ಕಳ್ಳನು ಯಾವ ರೀತಿಯಲ್ಲಿ ಬರ್ತಾನೆ, ಎಷ್ಟೊತ್ತು ಬರ್ತಾನೆ ನಮಗ್ ಗೊತ್ತೇ ಇಲ್ಲ. ಅದು ಆದ ನಂತರವೇ ಅದರ ಅನುಭವ ಆಗುವಂಥದ್ದು. ಆ ರೀತಿ ಇರ್ತದೆ. ಅಂದ್ರೆ ಕಳ್ಳನು ಬರುವ ದಿನಕ್ಕೆ ಹೋಲಿಕೆ ಅಂದ್ರೆ ಅದು ಕಳ್ಳನು ಅಂತಲ್ಲ, ಆ ಒಂದು ದಿನ ಯಾವ ರೀತಿಯಲ್ಲಿ ನಮ್ಗೆ ತಿಳಿಯದೆ ಬರ್ತದೋ, ಯಾವ ಸೂಚನೆಗಳು ಕೊಡದೆ ಬರ್ತದೋ ಅದೇ ರೀತಿಯಲ್ಲಿ ಕರ್ತನು ಬರ್ತಾನೆ ಎಂಬುದಾಗಿ ಈ ವಾಕ್ಯ ಭಾಗ ನಮಗೆ ತಿಳಿಸ್ತದೆ. ಮತ್ತೆ 4ನೇ ವಚನವನ್ನ ನಾವು ನೋಡುವ, 5ನೇ ಅಧ್ಯಾಯ 4ನೇ ವಚನವನ್ನು ನೋಡುವಾಗ, ನೀವು ಕತ್ತಲೆಯಲ್ಲಿ ಇರುವವರಲ್ಲ, ಅಂದ್ರೆ ನಾವು ಸಭಾಕಾಲದ ವಿಶ್ವಾಸಿಗಳು. ಯಾರು ಮಾತಾಡ್ಬೇಡಿ, ಯಾರು ಕರ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದಾರೋ ಅವ್ರಿಗೆ ಹೇಳುವಂಥದ್ದು, ನೀವು ಕತ್ತಲೆಯಲ್ಲಿ ಇರುವವರಲ್ಲ, ನೀವೆಲ್ಲರೂ ಬೆಳಕಿನವರು, ಹಗಲಿನವರು ಆಗಿದ್ದೀರಷ್ಟೇ. ನಾವು ರಾತ್ರಿಯವರೂ ಅಲ್ಲ, ಕತ್ತಲೆಯವರೂ ಅಲ್ಲ. ಆದ ಕಾರಣ ನಾವು ಇತರರಂತೆ ನಿದ್ರೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥಚಿತ್ತರಾಗಿರೋಣ. ನಿದ್ರೆ ಮಾಡುವವರು ರಾತ್ರಿಯಲ್ಲಿ ನಿದ್ರೆ ಮಾಡುತ್ತಾರೆ, ಅಮಲೇರುವವರು ರಾತ್ರಿಯಲ್ಲಿ ಅಮಲೇರುತ್ತಾರಷ್ಟೇ. ನಾವಾದರೂ ಹಗಲಿನವರಾಗಿ ಇರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು
ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥ ಚಿತ್ತರಾಗೋಣ. ಯಾಕಂದ್ರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ, ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ಇಟ್ಸ್ ದ ವೆರಿ ವಂಡರ್ಫುಲ್. ಬಹಳ ಆಶ್ಚರ್ಯವಾದಂತ ಮತ್ತೆ ಕ್ರಿಸ್ತೀಯ ಜೀವಿತದಲ್ಲಿ ನಮಗೆ ಆತ್ಮೀಕವಾಗಿಯೂ ದೈಹಿಕವಾಗಿಯೂ ಬಲ ಕೊಡತಕ್ಕಂತ ಒಂದು ವಾಕ್ಯ ಭಾಗ ಇದಾಗಿದೆ. ಹೇಗೆ ಎಷ್ಟು ಚೆನ್ನಾಗಿ ನಮಗೆ ಹೇಳ್ತಾನೆ, ನಮಗೆ ನಾಶವಾಗಬಾರದು, ನಮಗೆ ಶಿಕ್ಷೆ ಆಗಬಾರದು ಎಂಬುದಾಗಿ ನಮ್ಮನ್ನ ನೇಮಿಸಿಲ್ಲ. ಅವನು ತನ್ನ ಮಕ್ಕಳಾಗಿ ನೇಮಿಸಿಕೊಂಡಿಲ್ಲ. ನಮಗೆ ಅದಾಗಬಾರದು, ಶಿಕ್ಷೆ ಆಗಬಾರದು. ನಾವು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನ ಸಂಪಾದಿಸಿಕೊಳ್ಳುವವರಾಗಿರಬೇಕೆಂಬುದಾಗಿ ಅದನ್ನ ಆ ವಾಕ್ಯದಲ್ಲಿ ಪೌಲನು ಬಹಳ ಚೆನ್ನಾಗಿ ಹೇಳ್ತಾನೆ. ಅಂದ್ರೆ ಈ ಲೋಕ ಯಾತ್ರೆಯಲ್ಲಿ ನಾವು ಕೆಲವು ಸೂತ್ರಗಳನ್ನ ಅನುಸರಿಸುವ ಮೊದಲು ನಾವು ಆ ಒಂದು ರಕ್ಷಣೆ ಅನುಭವ ನಮಗೆ ಆಗಿರಬೇಕು. ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ಎದುರುಗೊಳ್ಳಬೇಕಾದ್ರೆ ರಕ್ಷಣೆಯ ಅನುಭವ ಆಗಿರಬೇಕು ಎಂಬುದನ್ನ ಈ 4ನೇ ವಚನದಿಂದ 10ನೇ ವಚನವರೆಗೆ ಈ ರೀತಿಯಲ್ಲಿ ದೇವರು ನಮಗೆ ಬರೆದು ಕೊಟ್ಟಿದ್ದಾನೆ ಪೌಲನ ಮೂಲಕ. ಏನಂತ ಹೇಳಿದ್ರೆ, ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ಅಂದ್ರೆ ವಿಶ್ವಾಸ ಪ್ರೀತಿಗಳು ಅಂತ ಹೇಳುವಾಗ ದಟ್ ಇಸ್ ಗಾಸ್ಪಲ್, ಅದು ಸುವಾರ್ತೆ. ಯಾರು ಕರ್ತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರೆಲ್ಲರೂ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಮತ್ತೆ ಇನ್ನೊಂದು ಕಡೆ ಹೇಳಿದೆ, ದೇವರು ಲೋಕದ ಮೇಲೆ ಇಷ್ಟವೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನು ನಂಬುವ ಒಬ್ಬನೂ ನಾಶವಾಗಬಾರದೆಂದು ಆತನನ್ನು ಕೊಟ್ಟನು. ಮತ್ತೊಂದು ಕಡೆ ಕರ್ತನಾದ ಯೇಸು ಕ್ರಿಸ್ತನನ್ನ ತನ್ನ ಕರ್ತನೆಂದು ಬಾಯಿಂದ ಅರಿಕೆ ಮಾಡುವವನು. ಇದು ಸುವಾರ್ತೆ. ಈ ಸುವಾರ್ತೆ ಎಂಬ ವಜ್ರ ಕವಚ ಯಾರ ಮೇಲೆ ಇದೆ ಅಂತ ಹೇಳಿದ್ರೆ, ನಮ್ಮ ನಿಮ್ಮೆಲ್ಲರ ಮೇಲೆ ಇದೆ. ಈಗಲೂ ಇದೆ, ನಿರಂತರವಾಗಿಯೂ ಇರ್ತದೆ. ಅದನ್ನೇ ಹೇಳ್ತಾ ಇದ್ದಾನೆ ಪೌಲನು 8ನೇ ವಚನದಲ್ಲಿ. ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚ, ದಟ್ ಇಸ್ ಅದು ಸುವಾರ್ತೆ, ನಾವು ಕೇಳಿ ನಂಬಿದ ಸುವಾರ್ತೆ. ಎಫೆಸ 6:14-17 ಓದುವಾಗ ಅದರ ವಿವರಣೆಯನ್ನ ನಾವು ಓದಬಹುದು. ಅಲ್ಲಿ ಮುಂದೆ ನೋಡಿ, ಧರಿಸಿಕೊಂಡು ಸ್ವಸ್ಥ ಚಿತ್ತರಾಗಿರೋಣ. ಸ್ವಸ್ಥ ಚಿತ್ತರು ಅಂತ ಹೇಳಿದ್ರೆ ದ ಪ್ಯೂರ್ ನಂಬಿಕೆ. ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ಪರಿಶುದ್ಧವಾದ ನಂಬಿಕೆಯಿಂದ ನಂಬಬೇಕು. ಕೆಲವು ವೇಳೆ ಹಿಂಜಾರಿ ಹೋಗುವ ಸಂದರ್ಭಗಳು ಬರ್ತದೆ, ವಾಕ್ಯದಲ್ಲಿ ಇದೆ. ಕೆಲವು ವೇಳೆ ಅನೇಕ ಶೋಧನೆಗಳು ಬರ್ತದೆ. ಕೆಲವು ವೇಳೆ ಅನೇಕ ಕಾಯಿಲೆಗಳು ನಮ್ಗೆ ಹಿಂಸಿಸ್ತವೆ. ಕೆಲವು ವೇಳೆ ಶತ್ರುಗಳು ತುಂಬವಾಗಿ ಹಿಂಸಿಸ್ತಾರೆ. ಕೆಲವು ವೇಳೆ ನಾವು ತಪ್ಪು ಮಾಡಿದ್ರೆ ಗುದ್ದು ತಿನ್ನುವಂತ ಪರಿಸ್ಥಿತಿಗಳು ನಮಗೆ ಬರ್ತದೆ. ಕೆಲವು ಸಮಯದಲ್ಲಿ ನಾವೇ ತಪ್ಪು ಮಾಡಿ, ನಾವೇ ಪಾಪಗಳನ್ನು ಮಾಡಿ ಶಿಕ್ಷೆಗೆ ಒಳಪಡುವಂತ ಪರಿಸ್ಥಿತಿಯೂ ಬರ್ತದೆ. ಇವೆಲ್ಲ ಆದರೂ ಕೂಡ ನಂಬಿಕೆಯನ್ನ ನಾವು ಬಿಡಬಾರದು. ಕ್ರಿಸ್ತನ ಮೇಲಿನ ನಂಬಿಕೆ. ನಮಗೆ ಕರ್ತನಿದ್ದಾನೆ, ನನ್ನ ಕರ್ತನು ಕೈ ಬಿಡುವುದಿಲ್ಲ. ನಮಗೆ ಸಿಕ್ಕಿದಂತ ರಕ್ಷಣೆ ವಜ್ರ ಕವಚ, ಅಂದ್ರೆ ಅದನ್ನ ಯಾರು ಭೇದಿಸಿ ನಮ್ಮನ್ನ ಅದ್ರೊಳಗಡೆಯಿಂದ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಹೊರಗಿನಿಂದ ಬರತಕ್ಕಂತ ಯಾವ ಶೋಧನೆಗಳು, ಯಾವ ಹೊಡೆತಗಳು, ಯಾವುದೇ ರೀತಿಯ ಅಪಾಯಗಳು ಆ ವಿಶ್ವಾಸಿಯನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಮಧ್ಯದಲ್ಲಿ ಏನಿದೆ ಅಂತ ಹೇಳಿದ್ರೆ ಆ ಸುವಾರ್ತೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆ, ಆ ನಂಬಿಕೆ ಎಂಬ ಆ ಒಂದು ವಜ್ರ ಕವಚ ನಮ್ಮ ಮೇಲೆ ಇರುವುದರಿಂದ ನಮಗೆ ಏನೂ ಆಗುವುದಿಲ್ಲ. ಜ್ಞಾಪಕವಿರಲಿ, ಈ ನಂಬಿಕೆ ನಿಮ್ಮಲ್ಲಿ ಇರಲಿ ಎಂಬುದಾಗಿ ಎಚ್ಚರಿಸ್ತಾ ಇದ್ದಾನೆ. ಯಾರು? ಪೌಲನು ಥೆಸಲೋನಿಕದವರಿಗೆ ಎಚ್ಚರಿಸ್ತಾ ಇದ್ದಾನೆ, ಜೊತೆಗೆ ನಮಗೂ ಕೂಡ ಎಚ್ಚರಿಸ್ತಾ ಇದ್ದಾನೆ. ನಾವು ಈಗ ಕರ್ತನ ಬರೋಣವನ ಪ್ರತ್ಯಕ್ಷತೆಯನ್ನ ಅಪೇಕ್ಷೆ ಪಡ್ತಕ್ಕಂಥ ನೀವೆಲ್ಲರೂ ನಾವು ಇದನ್ನ ಅನುಸರಿಸಿಕೊಳ್ಳಬೇಕು. ಇದನ್ನ ನಾವು ನಂಬಿಕೆ ಇರಬೇಕು. ನಮ್ಮ ಮೇಲೆ ವಜ್ರ ಕವಚ ಇದೆ, ನಮ್ಮನ್ನ ಯಾರು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ನಾವು ನಂಬಿಕೆಯಿಂದ ಹಿಂಜಾರಿ ಹೋಗಬಾರದು ಎಂಬುದು ಈ ವಾಕ್ಯದ ಅರ್ಥ. ಆದ್ದರಿಂದ ನಾನು ಈಗ ಸೂತ್ರಗಳ ಬಗ್ಗೆ ಹೋಗ್ತೇನೆ. ಇಷ್ಟು ಹೇಳಿ ಯಾವ ರೀತಿಯಲ್ಲಿ ನಾವು ಇರಬೇಕು. 11ನೇ ವಚನ, ಅದೇ 5ನೇ ಅಧ್ಯಾಯದ 11ನೇ ವಚನದಲ್ಲಿ ಈ ತರ ಈ 10ನೇ ವಚನದ ಮಧ್ಯಭಾಗದಿಂದ ನಾನು ಓದ್ತೇನೆ. ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಕೊಟ್ಟಂತ ವಜ್ರ ಕವಚ ಹೇಗಿದೆ ಅಂತ ಹೇಳಿದ್ರೆ, ನಾವು ಎಚ್ಚರವಾಗಿದ್ದರೂ ಸರಿಯೇ, ನಿದ್ರೆಯಲ್ಲಿದ್ದರೂ ಸರಿಯೇ. ಇದು ಸೂತ್ರಗಳು, ಜ್ಞಾಪಕ ಇಟ್ಕೊಳ್ಳಿ. ಸರಿಯೇ, ತನ್ನ ಜೊತೆಯಲ್ಲಿಯೇ ಜೀವಿಸಬೇಕೆಂದು ಮಾಡುತ್ತಿರುವ ಪ್ರಕಾರವೇ ಒಬ್ಬರನ್ನೊಬ್ಬರು ಸಂತ ಇರ್ರಿ. ಸವರ್ ಡ್ಯೂಟಿ.
ಏನೆಲ್ಲ ಶಿರಸ್ತ್ರಾಣಗಳು, ಇಬ್ಬಾಯಿ ಕತ್ತಿ, ವಜ್ರ ಕವಚ ಎಲ್ಲ ಹಾಕೊಂಡು ಈಗ ನಾವು ಯುದ್ಧದಲ್ಲಿ ಇದ್ದೇವೆ. ಯಾವ ಯುದ್ಧದಲ್ಲಿ? ಈ ಲೋಕದ ಯಾತ್ರೆ ಯುದ್ಧದಲ್ಲಿ ನಾವು ಇದ್ದೇವೆ. ನಾವು ಒಬ್ಬರು ಕೂಡ, ಸ್ತ್ರೀ ಪುರುಷರೆಲ್ಲರೂ ಕೂಡ ಆ ಆ ಸೈನ್ಯದವರು ನಾವು. ಹಾಗಾಗಿ ಇಲ್ಲಿ ಗಮನಿಸುವಂತ ವಿಚಾರ, ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾ ಅಂದ್ರೆ, ಇದರಲ್ಲಿ ಏನೂ ಆಗಲ್ಲಪ್ಪ ನಿನಗೆ, ದೇವರಿದ್ದಾನೆ, ಕರ್ತನಿದ್ದಾನೆ, ಯೋಚನೆ ಮಾಡಬೇಡ, ಕರ್ತನು ತನ್ನ ಮಕ್ಕಳನ್ನ ಎಂದಿಗೂ ಕೈ ಬಿಡುವುದಿಲ್ಲ, ಏನು ನಿನ್ನನ್ನು ಯಾವುದೋ ಒಂದು ರೀತಿಯಲ್ಲಿ ನಿನ್ನನ್ನ ಮೇಲೆತ್ತುತ್ತಾನೆ. ಆ ರೀತಿಯಲ್ಲಿ ಒಬ್ಬರನ್ನೊಬ್ಬರು ಸಂತೈಸಬೇಕು, ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸಬೇಕು. ನೀವು ನನ್ನ ಭಕ್ತಿಯನ್ನ ವೃದ್ಧಿಪಡಿಸಬೇಕು, ನಾನು ನಿಮ್ಮ ಭಕ್ತಿಯನ್ನ ವೃದ್ಧಿಪಡಿಸಬೇಕು. ಅಕ್ಕಪಕ್ಕದಲ್ಲಿರ್ತಕ್ಕಂಥ ನಿನ್ನ ಸಹೋದರ ಸಹೋದರಿಯರನ್ನ ಮತ್ತು ಸಭೆಯಲ್ಲಿರ್ತಕ್ಕಂಥ ನಿನ್ನ ಸಹೋದರ ಸಹೋದರಿಯರ ಭಕ್ತಿಯನ್ನು ವೃದ್ಧಿಪಡಿಸಬೇಕು. ಇಟ್ಸ್ ದ ಫಸ್ಟ್ ಡ್ಯೂಟಿ. ನಮಗೆ ಇದು ಕರ್ತವ್ಯ ನಮಗೆ ಕೊಟ್ಟಿದ್ದಾನೆ, ನಾವು ಮಾಡ್ಬೇಕು. ನಾವು ಅವ್ರನ್ನ ಹೆದರಿಸೋದಲ್ಲ. ಇಲ್ಲ ನೋಡಿ, ನಾನು ಒಂದು ವಿಷಯವನ್ನ ನಿಮಗೆ ಗಮನಕ್ಕೆ ತರ್ತೇನೆ. ಸತ್ಯ ವೇದ ಬರೆದಿರುವಂತದ್ದು ಪಾಸಿಟಿವ್ ಮೈಂಡ್ ಅಲ್ಲಿ, ನೆಗೆಟಿವ್ ಮೈಂಡ್ ಅಲ್ಲ. ನೀನು ಹಿಂಗ್ ಮಾಡಿದ್ರೆ ನಿನ್ನ ಕತೆ ಮುಗೀತು, ನೀನ್ ಹಿಂಗ್ ಮಾಡಿದ್ರೆ ನಿನ್ನ ಪರಿಸ್ಥಿತಿ ಹೋಯ್ತು, ನಿನ್ನ ಶಿರಚ್ಛೇದನ ಆಗೋಗ್ತದೆ, ನೀನ್ ಇವತ್ತೇ ನರಕಕ್ಕೆ ಹೋಗ್ತೀಯ, ನೀನ್ ಹಂಗ್ ಮಾಡಿದ್ಮೇಲೆ ನೋ, ಅದು ಸತ್ಯವೇದದ ಥಾಟ್ಸ್ ಅಲ್ಲ. ಅದು ದೇವರ ಪ್ರೀತಿಯ ಸಾಂದ್ರತೆ, ಆ ತೂಕವಲ್ಲ, ಪ್ರೀತಿಯ ಆ ಬಲವಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರು ಇಬ್ಬರು ಒಂದೇ. ಅವರು ಮಾಡುವಂತ ಬರೆದು ಕೊಟ್ಟಂತ ಈ ಸುವಾರ್ತೆ ಪಾಸಿಟಿವ್ ಥಾಟ್ಸ್ ಅಲ್ಲಿ ಇದೆ. ಏನಂದ್ರೆ, ಬನ್ನಿ ಆಯ್ತು, ಬನ್ನಿ, ಪರವಾಗಿಲ್ಲ, ಬನ್ನಿ, ನನ್ನ ಹತ್ರ ಬನ್ನಿ, ನೀವು ನನ್ನನ್ನ ಹಿಡ್ಕೊಳ್ಳಿ, ನಾನಿದ್ದೇನೆ, ನಿಮ್ಗೆ ಎಲ್ಲ ಬಲ ಕೊಡ್ತೇನೆ, ನಿಮ್ಮಲ್ಲಿರುವ ಪವಿತ್ರಾತ್ಮನು ನಿಮಗೆ ಸಹಾಯ ಮಾಡ್ಲಿಕ್ಕೆ ನಾನು ಅವಕಾಶ ಕೊಡ್ತೇನೆ. ನೀವು ನನ್ನ ಕಡೆ ಒಂದು ತಪ್ಪು ಮಾಡಿದಾಗ, ಒಂದು ಅಪಾಯಕ್ಕೆ ಸಿಕ್ಕಿದಾಗ, ನಮ್ಮ ಮನೆಯಲ್ಲಿ ಆಗಬಾರದಂತ ಆಗುವಾಗ ನಮ್ಮ ದುಃಖ ಬಂದು ಇನ್ನೇನು ನಾವು ಲೋಕದಲ್ಲಿ ಬಿದ್ದೋಗ್ತೇವೆ, ನಾವಿನ್ನು ಮೇಲೆ ಹತ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಪರಿಸ್ಥಿತಿ ಮುಗಿದೋಯ್ತು, ನಾವು ಗ್ರೌಂಡ್ ಲೆವೆಲ್ಗೆ ಹೊರಟೋದ್ವಿ, ನಾವಿನ್ನು ತುಳಿತಕ್ಕೆ ಒಳಗಾಗ್ತೀವಿ, ನಮ್ಮ ವಂಶವು ಉಳಿದಿಲ್ಲ ಎಂಬ ಆ ಒಂದು ಪರಿಸ್ಥಿತಿ ಕೂಡ ಬರಬಹುದು, ಈ ಲೋಕದಲ್ಲಿ ಬರ್ತದೆ. ಆದ್ರೆ ಆ ನಂಬಿಕೆ, ಕರ್ತನ ಮೇಲಿನ ನಂಬಿಕೆಯಿಂದ ನಾವು ಕರ್ತನ ಬಳಿಗೆ ಬಂದು ಹೇಳುವಾಗ, ಕರ್ತನ ಬಳಿಯಲ್ಲಿ ನಮ್ಮನ್ನ ನಿವೇದನೆ ಮಾಡಿಕೊಳ್ಳುವಾಗ, ದ ಸ್ಪೆಷಲ್ ಪವರ್, ವಿಶೇಷವಾದಂತ ಶಕ್ತಿ ಕರ್ತನಿಂದ ನಮಗೆ ದೊರಕಲ್ಪಡ್ತದೆ. ಅದರಲ್ಲಿ ಏನಂತ ಹೇಳಿದ್ರೆ, ನಾವು ಆ ಒಂದು ಸಮಸ್ಯೆಯಿಂದ ಕರ್ತನ ನಮ್ಮನ್ನು ದಾಟಿಸ್ತಾನೆ, ಕೈ ಹಿಡಿದು ಅವನೇ ದಾಟಿಸ್ತಾನೆ. ಅದಕ್ಕೆ ಅನೇಕ ಉದಾಹರಣೆಗಳು, ಜೀವಂತ ಉದಾಹರಣೆಗಳು ಈ ಲೋಕದಲ್ಲಿ ಅನೇಕ ಭಕ್ತರು ನಮಗೆ ತಿಳಿಸಿದ್ದಾರೆ. ಸುಮ್ಮನೆ ನೀವು ನಂಬಬೇಡ್ರಿ ಆ ಮಾತನ್ನ, ಉದಾಹರಣೆಗಳು ಬಹಳಷ್ಟಿದೆ, ಹೇಳುವಷ್ಟು ಸಮಯ ಇಲ್ಲ. ನಾವು ಮುಂದೆ ಹೋಗ್ತೇನೆ. ಈಗ ಮುಂದಕ್ಕೆ ಹೋಗೋಣ. ಒಬ್ಬರ ಭಕ್ತಿಯನ್ನು ಒಬ್ಬರು ವೃದ್ಧಿಪಡಿಸ್ತಾ ಇರಿ ಅಂದ್ರೆ ಇದೆ ದೇವರ ವಾಕ್ಯದ ಮೂಲಕ. ನಾವೆಲ್ಲರೂ ಪ್ರತಿದಿನ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುವಾಗ, ನೀವು ದೇವರ ವಾಕ್ಯವನ್ನು ಸ್ಪಷ್ಟತೆಯನ್ನ ಕೇಳಿಕೊಳ್ಳುವಾಗ, ಅದನ್ನ ನಿಮ್ಮ ಹೃದಯದಲ್ಲಿ ಗ್ರಹಿಸಿಕೊಳ್ಳುವಾಗ, ಎಂತ ಒಳ್ಳೆಯ ಸಂದರ್ಭ. ನಮ್ಮ ಭಕ್ತಿ ವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ, ನಮ್ಮ ಭಕ್ತಿ ವೃದ್ಧಿ ಅಂದ್ರೆ ನಂಬಿಕೆಯ ಶ್ರೇಷ್ಠತೆ ನಮ್ಮಲ್ಲಿ ದಿನೇ ಹೊಳಪು ಬರಬೇಕು. ನಂಬಿಕೆ ಅದರ ಶ್ರೇಷ್ಠತೆಯನ್ನ ಪಡ್ಕೊಳ್ತಾ ಇರ್ತದೆ ನಮ್ಮಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿಯೊಬ್ಬ ವಿಶ್ವಾಸಿ ಇವತ್ತು ಈ ಲೋಕದಲ್ಲಿ ಉಸಿರಾಡುತ್ತಿರುವುದು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮೇಲಿಟ್ಟಿರ್ತಕ್ಕಂಥ ನಂಬಿಕೆಯಿಂದ, ತಂದೆಯಾದ ದೇವರ ಪ್ರೀತಿಯಿಂದ, ಆತನ ಕೃಪೆಯಿಂದ ಇವತ್ತು ನೀವು ಎಲ್ಲರೂ ಉಸಿರಾಡ್ತಾ ಇದ್ದೇವೆ. ನಮಗೆ ಗ್ಯಾರಂಟಿ ಇಲ್ಲ, ನೆಕ್ಸ್ಟ್ ಗಳಿಗೆ ಏನಾಗ್ತೀವಿ ನಮಗೆ ಗೊತ್ತಿಲ್ಲ. ಆದರೆ ನಮ್ಮನ್ನ ಕಾಪಾಡುತ್ತಿರುವನು ಈ ಒಂದು ದುಷ್ಟ ಲೋಕದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು, ತಂದೆಯಾದ ದೇವರು, ಆ ಪವಿತ್ರಾತ್ಮನು, ಪ್ರಯೇಕತ್ವ ಉಳ್ಳ ದೇವರು ನಮ್ಮನ್ನ ಕಾಪಾಡ್ತಾ ಇದ್ದಾನೆ. ನಾನು ಮುಂದೆ ಬರ್ತೇನೆ. 12ನೇ ವಚನ, ಇದು ಸೂತ್ರಗಳು. ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸ ಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ, ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನಿಮ್ಮೊಳಗೆ ಸಮಾಧಾನವಾಗಿರ್ರಿ. ಯಾರಿವರು ನೋಡಿ, 12ನೇ ವಚನದಲ್ಲಿ ಮತ್ತೊಂದು ಆವರ್ತಿ 12 ಮತ್ತೆ 13 ಓದ್ತೇನೆ. ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ಯಾರವರು? ನಮ್ಮ ಮೇಲೆ ಅಂತ ಹೇಳುವಾಗ
ಸ್ಥಳೀಯ ಸಭೆಗಳಲ್ಲಿ ನಾವಿದ್ದೇವೆ. ನಮ್ಮ ಸಭೆಗಳಲ್ಲಿ ಮುಖ್ಯಸ್ಥರು ಯಾರು ಅಂದ್ರೆ ಸಭಾ ಹಿರಿಯರು. ನಾವು ಇಬ್ರಿಯದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 17ನೇ ವಚನ ಸಿಕ್ಕಿದವರು ದಯಮಾಡಿ ನನಗೆ ಓದಿ ಸಹಾಯ ಮಾಡ್ತೀರಾ? ಇಬ್ರಿಯ 13:17. ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಲ್ಲ. ಕೀಪ್ ಇನ್ ಯುವರ್ ಮೈಂಡ್. ಸಭಾ ಹಿರಿಯರು ಅಂತ ಅನ್ನಿಸಿಕೊಂಡಂತ ಪ್ರತಿಯೊಬ್ಬ ವ್ಯಕ್ತಿಗೆ ನಾವು ಕೊಡ್ತಕ್ಕಂತ ಗೌರವವನ್ನ ಇಲ್ಲಿ ಮೊದಲನೆಯ ಸೂತ್ರವಾಗಿ ಬರೆದಿಟ್ಟಿದ್ದಾನೆ. ನಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರಿಗೆ ಬುದ್ಧಿ ಹೇಳುವುದೇ ಅವರ ಕೆಲಸ. ಅಧಿಕಾರ ಮಾಡುವುದಿಲ್ಲ, ಬುದ್ಧಿ ಹೇಳುವುದೇ ಅವರ ಕೆಲಸ. ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕು. ಮಾಡ್ತಾ ಇದ್ದೀವಾ? ನಾವು ಖಂಡಿತವಾಗಿ ನಮ್ಮ ಸಭಾ ಹಿರಿಯರುಗಳಿಗೆ ಪ್ರೀತಿಸಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೇವಾ? ನಮ್ಮ ಕುಟುಂಬಗಳಲ್ಲಿ, ನಮ್ಮ ಹೃದಯಗಳಲ್ಲಿ, ನಮ್ಮ ಮನಸ್ಸಿನಲ್ಲಿ ಅವರಿಗೆ ಒಂದು ಸ್ಥಾನಮಾನವನ್ನ ಕೊಟ್ಟಿದ್ದೇವಾ? ಇಲ್ಲ ಅಸಡ್ಡೆ ಮಾಡ್ತಾ ಇದ್ದೇವಾ? ಅವ್ರಿಗೆ ವಿರುದ್ಧವಾಗಿ ಏನಾದ್ರು ಹೆಜ್ಜೆ ಹಾಕ್ತಾ ಇದ್ದೇವಾ? ಅವರ ಮನಸ್ಸಿಗೆ ವ್ಯಸನ ಪಡಿಸ್ತಾ ಇದ್ದೇವಾ? ಎಂತ ಒಂದು ಪಾಯಿಂಟ್ಸ್ ನ ದೇವರು ಇಲ್ಲಿ ಪಾಯಿಂಟ್ ಔಟ್ ಮಾಡ್ತಾನೆ. ಅವರು ವ್ಯಸನ ಯಾವಾಗ ಪಡ್ತಾರೆ ಅಂತ ಹೇಳಿದ್ರೆ, ಪವಿತ್ರಾತ್ಮನಿಂದ ಪ್ರತಿಯೊಬ್ಬ ವಿಶ್ವಾಸಿಗೆ ವರ ಉಂಟು. ನಾವು 12ನೇ ಅಧ್ಯಾಯ 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ಓದ್ತೇವೆ. ಪ್ರತಿಯೊಬ್ಬರಿಗೂ ವರಗಳು ಉಂಟು ಕೊಟ್ಟಿದ್ದಾನೆ. ಸಭೆಯಲ್ಲಿ ಈಗ ಸೇರಿರುವಂತ ನಿಮ್ಮಲ್ಲಿಯೂ ಕೂಡ ಪ್ರತಿಯೊಬ್ಬರಲ್ಲೂ ಸ್ತ್ರೀ ಪುರುಷರು ಎಲ್ಲರಲ್ಲೂ ಕೂಡ ಪವಿತ್ರಾತ್ಮನ ವರ ಇದೆ. ಆ ವರಗಳನ್ನ ಉಪಯೋಗಿಸಿಕೊಳ್ಳದೆ, ಅವ್ರಿಗೆ ಕೊಟ್ಟಿರ್ತಕ್ಕಂಥ ವರವನ್ನ ಉಪಯೋಗಿಸಿಕೊಳ್ಳದೆ ಬೇರೆ ಇತರ ಕೆಲಸಗಳನ್ನ ಮಾಡತಕ್ಕಂತ ಹೋದಾಗ ಸಭಾ ಹಿರಿಯರು ಅದರ ಬಗ್ಗೆ ವ್ಯಸನ ಪಡ್ತಾರಂತೆ. ಅದು ನಿಮಗೆ ಪ್ರಯೋಜನ ಇಲ್ಲ ಅಂದ್ರೆ ಅಪ್ರಯೋಜನ ಅಂದ್ರೆ ಅರ್ಥ ಏನು? ನಿಮಗೆ ತೊಂದರೆ ಆಗ್ತದೆ ಎಂಬುದಾಗಿ ಅದರ ಅರ್ಥ. ನಾನು ಮುಂದೆ ಹೋಗ್ತೀನಿ, ಸ್ವಲ್ಪ ಬೇಗ ಮುಗಿಸ್ಬೇಕು. 14ನೇ ವಚನ, ಸಹೋದರರೇ ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ. ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳ್ಬೇಕು. ಸಭೆಗಳಲ್ಲಿ ಅಕ್ರಮವಾಗಿ ಯಾರು ನಡೀತಾರೋ ಅವ್ರಿಗೆ ಬುದ್ಧಿ ಹೇಳ್ಬೇಕು. ನಮ್ಮ ಈ ಸೂತ್ರಗಳಲ್ಲಿ ಅದು ಬರ್ತದೆ. ಏನಂತೆ ಆ ವಾಕ್ಯ ಭಾಗದಲ್ಲಿ ನಮಗೊಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯ ಪ್ರಕಾರ ಸಭೆಯಲ್ಲಿ ಅಕ್ರಮವಾಗಿ ನಡೆಯುವಂತವರಿಗೆ ನಾವು ಬುದ್ಧಿಯನ್ನ ಹೇಳ್ಬೇಕಂತೆ. ಇದು ಹೇಗೆ? ನಾವು ಒಂದ್ ಸ್ವಲ್ಪ ನೋಡೋಣ ಆದ್ರೆ ಹೇಗೆ ಅಂತ ಹೇಳಿ. 2 ಥೆಸಲೋನಿಕ 3ನೇ ಅಧ್ಯಾಯ 16ನೇ ವಚನ. 3:6 ಹೀಗೆ ಬರೆಯಲ್ಪಟ್ಟಿದೆ, ಸಹೋದರರೇ ನಮ್ಮಿಂದ ಹೊಂದಿದ ಬೋಧನೆಯನ್ನು ಅನುಸರಿಸದೆ ಅಕ್ರಮವಾಗಿ ನಡೆಯುವ ಪ್ರತಿ ಸಹೋದರನಿಗೆ ನೀವು ದೂರವಾಗಿರಬೇಕೆಂದು ನಮ್ಮ ಕರ್ತನಾಗಿ. ಸರಿ ಸಿಸ್ಟರ್, ಥ್ಯಾಂಕ್ ಯು. ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಕೆಲವರು ನಮ್ಮಲ್ಲಿ ಏನ್ ಮಾಡ್ತೇವೆ, ನಾವು ಕೆಲವೊಮ್ಮೆ ಎಲ್ಲಾ ಬೋಧನೆಗಳನ್ನು ಕೇಳ್ತೀವಿ, ಎಲ್ಲಾ ಕೂಟಗಳಿಗೆ ಯಾರ್ಯಾರು ಕರೀತಾರೆ ಅಲ್ಲೆಲ್ಲ ಹೋಗ್ತೇವೆ. ಯಾರು ಕರೆದ್ರು ದೇವ್ರ ವಾಕ್ಯ ಇದೆ, ಸತ್ಯವೇದದಲ್ಲಿ ಹೇಳ್ತಾರೆ, ಯೇಸು ಸ್ವಾಮಿ ಹೆಸರು ಹೇಳ್ತಾರೆ, ಮತ್ತೆ ಅವರು ವಾಕ್ಯಗಳನ್ನ ನಮಗೆ ಕೊಡ್ತಾರೆ. ನಾವು ಅದನ್ನ ಕೇಳೋಣ, ಅದ್ರ ನಮ್ಮ ಭಕ್ತಿ ವೃದ್ಧಿ ಆಗ್ತದೆ, ನಮ್ಗೆ ಹಾಗಾಗ್ತದೆ, ನಮ್ಗೆ ಅನುಕೂಲ. ಈಗ ನಾನು ತಿಳಿಸಿದೆ, ನಮ್ಮ ಜೀವನದಲ್ಲಿ ಸಂತೋಷವಾಗಿರ್ಬೇಕಾದ್ರೆ, ನಮ್ಮ ಜೀವನದಲ್ಲಿ ನಾವು ಏಳಿಗೆಯನ್ನ ನೋಡ್ಬೇಕಾಗಿದ್ರೆ, ನಮ್ಮಲ್ಲಿ ಒಂದು ಡೆವಲಪ್ಮೆಂಟ್ ನಮ್ಮಲ್ಲಿ ಕಾಣ್ಬೇಕಾಗಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಬಲವಾಗಿ ಇರಬೇಕು. ಎರಡನೇದಾಗಿ ನಾವು ಆ ರೀತಿ ಹೋಗುವಾಗ ಬೇರೆ ಬೇರೆ ಬೋಧನೆಗಳನ್ನ ನಾವು ಕೇಳುವಂತಹ ಸಂದರ್ಭದಲ್ಲಿ ನಮಗೆ ಗಲಿಬಿಲಿಯಾಗಿ ನಾವು ಏನನ್ನ ನಾವು ಅವ್ರು ಹೇಳಿದ್ದು ಇವ್ರು ಹೇಳಿದ್ದೆಲ್ಲ ಸೇರಿ ಒಂದನ್ನು ನಿಜ ಅಂತ ನಂಬ್ಕೊಳ್ಳಲ್ಲ ಅಂತ ಅವ್ರ ಬಗ್ಗೆ ಹೇಳ್ತಾನೆ. ಅವ್ರನ್ನೇ ಅಕ್ರಮವಾಗಿ ನಡೆಯುವವರು ಎಂಬುದಾಗಿ. ಅಕ್ರಮವಾಗಿ ನಡೆಯುವವರು ಅಂತ ಹೇಳಿದ್ರೆ ಈ ಕ್ರಮಬದ್ಧತೆ, ಸತ್ಯವೇದದಲ್ಲಿರ್ತಕ್ಕಂಥ ಕ್ರಮಬದ್ಧತೆಯ ನಿಯಮಾನುಸಾರ ಕ್ರೈಸ್ತ ವಿಶ್ವಾಸಿಯು ಸಭೆಯ ನಿಯಮದ ಪ್ರಕಾರ ನಡೆದುಕೊಳ್ಳದೆ ಬೇರೆ ಬೇರೆ ಬೋಧೆಗಳನ್ನ ಕೇಳಿ ಅಕ್ರಮವಾಗಿ ಸಭೆಯ ವಿರುದ್ಧವಾಗಿ ನಡೆಯುವಂತ ಪರಿಸ್ಥಿತಿಯಲ್ಲಿ ಇದ್ದವರಿಗೋಸ್ಕರ ಅವರಿಗೆ ನಾವೇನ್ ಮಾಡ್ಬೇಕಂತ, ಹೋದ್ರೋಗ್ಲಿ ಬಿಡು, ಹಾಳಾಗೋಗ್ಲಿ, ಅವನು ಓದೋದೇ ಒಳ್ಳೇದಾಯ್ತು, ಸಭೆ ಚೆನ್ನಾಗಿದೆ ಅಂತ ಬಿಡೋದಲ್ಲ. ನಾವು ಅವನನ್ನ ಪದೇ ಪದೇ ಹಿಡಿದು ಅವನಿಗೆ ಬುದ್ಧಿ ಹೇಳಬೇಕಂತ.
ಮನಗುಂದಿದವರನ್ನು ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರಿ. ಮನಗುಂದಿದವರು ಧೈರ್ಯಪಡಿಸ್ಬೇಕಂತ ನಾವು. ಮನಗುಂದಿದವರಿಗೆ ನಾವು ಧೈರ್ಯಪಡಿಸುವುದು ಅಂದ್ರೆ ಈ ಕೆಲವರು ಅವರದೇ ಆದಂತ ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಟ್ಟಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ಅದನ್ನ ತಡೆದುಕೊಳ್ಳುವಂತ ಒಂದು ಕಷ್ಟ ಅವ್ರಿಗೆ ಕಷ್ಟ ಇರ್ತದೆ, ಅದನ್ನ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಇದನ್ನ ಎಲ್ಲಿ ಬರಿತಾನೆ ಅಂದ್ರೆ ಇಬ್ರಿಯದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನದಲ್ಲಿ. 3 ನಾನು 2ರಿಂದ ಓದ್ತೇನೆ. ಇದಕ್ಕೆ ಯಾರು ಸ್ಫೂರ್ತಿ ಅಂತ, ಮನಗುಂದಿದವರಿಗೆ ಧೈರ್ಯ ಕೊಡುವಂತ ಸ್ಫೂರ್ತಿ ಯಾರು ಎಂಬುದನ್ನ ಈ ವಾಕ್ಯದಲ್ಲಿ ತಿಳಿಸ್ತದೆ. ನಾವು ಅದೇ ರೀತಿಯಲ್ಲಿ ನಾವು ಅವರು ಸ್ಫೂರ್ತಿದಾಯಕರಾಗಿ ನಾವು ಕೂಡ ಆ ಕೆಲಸವನ್ನ ಮಾಡ್ಬೇಕು ಅಂತ. ಅಂದ್ರೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು, ವಚನ 12ನೇ ಇಬ್ರಿಯದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಿಂದ ದಯಮಾಡಿ ತೆಗಿರಿ, ನಾನು ಓದ್ತಾ ಇದ್ದೀನಿ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸ್ರಿ. ಈಗ ನಾವು ಯಾರನ್ನ ನೋಡ್ಬೇಕು? ನಾವು ಮನಗುಂದುವಿಕೆ ಆಗ್ತದೆ ಕೆಲವು ಟೈಮ್ನಲ್ಲಿ. ಒಬ್ಬ ಮನೆ ಯಜಮಾನ ತನ್ನ ಉದ್ಯೋಗ ಕಳ್ಕೊಂಡ್ ಬಿಡ್ತಾನೆ ಅಂತ ಇಟ್ಕೊಳ್ಳೋಣ. ಆತನ ಉದ್ಯೋಗವೇ ಆ ಮನೆ ಸಾಕುವಂತ ಒಂದು ಪರಿಸ್ಥಿತಿ. ಆ ವಿಶ್ವಾಸಿಯ ಕುಟುಂಬ, ದೇವರ ಮಕ್ಕಳು. ಮುಂದೆ ಏನ್ ಮಾಡುದು ಅಂತ ಹೇಳಿ ಗಂಡ ಹೆಂಡತಿ ಇಬ್ರು ಮನಗುಂದು ಬಿಡ್ತಾರೆ. ಅಯ್ಯೋ, ನಮ್ ಪರಿಸ್ಥಿತಿ ಹಿಂಗಾಯ್ತು, ನಮ್ಮ ಪರಿಸ್ಥಿತಿ ಏನು ದೇವ್ರೆ, ನಮ್ಗೆ ಹಿಂಗಾಯ್ತಲ್ಲ ಅಂತ ಹೇಳಿ ಅವರು ಮನಗುಂದಿದವರು. ಅದನ್ನೇ ಹೇಳ್ತಾನೆ, ಮನಗುಂದಿದ ಧೈರ್ಯ ಸ್ವಾಮಿ ಬಂದಂತ ಕಷ್ಟ ನನಗೆ ಬಂದಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಆ ಕಷ್ಟವನ್ನ ಅಶೀಲನಾಗಿ ಅವನು ತಂದೆಯ ಬಲಪಾರ್ಶ್ವದಲ್ಲಿ ನಿಮಗೂ ಕೂಡ ಕರ್ತನು ಮೇಲೆತ್ತಾನೆ ಎಂಬುದಾಗಿ ನಿಮಗೆ ಆ ಒಂದು ಬಲವನ್ನ ಅವನು ಕೊಡ್ತಾನೆ ಕರ್ತನು. ಅದರಿಂದ ನೀವು ಹೆದರಬೇಡ್ರಿ ಎಂಬುದಾಗಿ ನೀವು ಧೈರ್ಯಪಡಿಸ್ರಿ, ಬಲಹೀನರಿಗೆ ಆಧಾರವಾಗಿರ್ರಿ. ಅಂದ್ರೆ ಬಲಹೀನರು ಅಂತ ಹೇಳುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ವಚನ 1-2 ಬರೆಯಲ್ಪಟ್ಟಿವೆ. ಅವರಿಗೆ ಮಾನಸಿಕವಾದಂತ ದುರ್ಬಲತೆ ಇರ್ತದೆ. ಕೆಲವು ವಿಶ್ವಾಸಿಗಳಿಗೆ ಅವರು ಕೆಲವು ಸಮಯದಲ್ಲಿ ಬಹಳವಾಗಿ ಅವರು ಹಿಂಜರಿದು ಬಿದ್ದು ಹೋಗುವಂತ ಪರಿಸ್ಥಿತಿ, ಬಹಳ ನೋವನ್ನು ಅನುಭವಿಸ್ತಾರೆ. ಬೇರೆ ಅದನ್ನ ತಕ್ಷಣ ಅವರು ಬಲಗೊಳ್ಳುವುದಕ್ಕೆ ಏನೆಲ್ಲ ಪ್ರಯತ್ನವನ್ನ ಮಾಡ್ತಾರೆ. ಅಂತವರು ನಮ್ಮ ಗಮನಕ್ಕೆ ಬಂದರೆ ನಾವು ಹೋಗಿ ಅವರಿಗೆ ಎಲ್ಲಾ ಸಹಾಯಗಳನ್ನು ಕೊಟ್ಟು ಬಲಹೀನರನ್ನ ನಾವು ಬಲಶಾಲಿಗಳಾಗಿ ಮಾಡಬೇಕು. ಅಂದ್ರೆ ಏನು? ನಿಮ್ಮ ಸಂಪಾದನೆಯಿಂದಲೂ ಅವ್ರಿಗೆ ಕೊಡ್ರಿ ಎಂಬುದಾಗಿ ಆ ವಾಕ್ಯವು ತಿಳಿಸ್ತದೆ. ಅಂದ್ರೆ ಅವರಿಗೆ ಆರ್ಥಿಕವಾದಂತ ಸಹಾಯ, ಸಾಮಾಜಿಕವಾದಂತ ಸಹಾಯ, ಅವರಿಗೆ ದೈಹಿಕವಾದಂತ ಅನಾರೋಗ್ಯದಲ್ಲಿ ಅದಕ್ಕೆ ಸಹಾಯ ಮಾಡ್ಬೇಕು. ಅಂದ್ರೆ ನಾವು ಪ್ರತಿ ಕುಟುಂಬಕ್ಕೆ ಸಹಾಯಕರಾಗಿರಬೇಕು. ಆ ಲೋಕಕ್ಕೆ ಹೋಗ್ಬೇಕಾದ್ರೆ ಸೂತ್ರಗಳಿವೆಲ್ಲ. ಇದನ್ನೇ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೀವು ರೋಮಾಪುರದ ಬರೆದ ಪತ್ರಿಕೆ 15ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯವನ್ನು ನೀವು ಗಮನಿಸ್ರಿ. ಮತ್ತೆ ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 35ನೇ ವಚನ ನೀವು ಗಮನಿಸ್ರಿ. ನೀವು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅಂದ್ರೆ ನಮ್ಮಲ್ಲಿರುವಂತ ಏನಾದ್ರು ಇದ್ರೆ ನಾವು ಅವ್ರು ಕೊಡ್ಬೇಕು. ಅವ್ರಿಗೆ ಆ ಬಲಹೀನತೆ, ಅವರು ಬಹಳ ಹಿಂಜಾರಿ ಹೋಗುವಂತವ್ರಿಗೆ ನಾವು ಕೊಟ್ಟು ಅವ್ರನ್ನ ಪ್ರೋತ್ಸಾಹಿಸಿ ಮೇಲೆ ತಕೊಂಡ್ ಬರ್ಬೇಕಂತೆ. ಅದನ್ನೇ ನಮ್ಮ ಪರವಾಗಿ ಆ ಸೈತಾನದಿಂದ ಬಿಡಿಸ್ಕೊಳ್ಳೋದಕ್ಕೋಸ್ಕರ ಈ ಸೂತ್ರವನ್ನೇ ಇಲ್ಲಿ ಹೇಳ್ತಾ ಇರುವಂತದ್ದು. ನಾವು ಅದೇ ರೀತಿಯಲ್ಲಿ ಅವ್ರ ಕಷ್ಟ ಅವ್ರಿಗೆ, ನಮ್ ಕಷ್ಟ ನಮ್ಗೆ, ನನ್ನ ಮಕ್ಕಳು ನಾವು ಸರಿ ಇದ್ರೆ ಸಾಕು ಎಂಬುದಾಗಿ ಸ್ವಾರ್ಥಕ್ಕೆ ಇಲ್ಲಿ ಅವಕಾಶ. ನಾನು ಮೊದಲೇ ಹೇಳಿದೆ, ಸತ್ಯವೇದ ಎಲ್ಲವೂ ಪಾಸಿಟಿವ್ ಥಿಂಕಿಂಗ್, ಅಂದ್ರೆ ಎಲ್ಲ ಒಳ್ಳೇದಾಗಿ ಗಮನಿಸ್ತದೆ ಹೊರತು ಆಗುವಂತದ್ದನ್ನೇ ಹೇಳ್ತದೆ ಹೊರತು ಆಗದೆ ಇರುವಂತದ್ದನ್ನ ಅದು ಯಾವತ್ತೂ ಎಲ್ಲೂ ಬೋಧಿಸಿಲ್ಲ. ಹಾಗಾಗಿ ಸತ್ಯವೇದನೆ ಓದುವಾಗ ಬಹಳ ಹುಷಾರಾಗಿ ನಾವು ಓದ್ಬೇಕು. ಓದುವ ನಿಯಮಗಳೊಂದಿಗೆ ಓದಿದರೆ ಸತ್ಯಾಂಶ ಗೊತ್ತಾಗ್ತದೆ. ನಾವು ಹಂಗೆ ಹೋಗುವ ಮುಂದೆ
ಎಲ್ಲರಲ್ಲಿಯೂ ದೀರ್ಘಶಾಂತರಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ದೀರ್ಘ ಶಾಂತಿ ಉಳ್ಳವರಾಗಿರಬೇಕು. ಹೋಗಿ ಅವ್ರ ಮೇಲೆ ಬಿದ್ದು ಬಿಡೋದಲ್ಲ. ಒಬ್ಬ ಕ್ರೈಸ್ತ ವಿಶ್ವಾಸಿಯ ಮೇಲೆ ಇನ್ನೊಬ್ಬ ಕ್ರೈಸ್ತ ವಿಶ್ವಾಸಿ ಬಿದ್ದು ಬಿಡೋದಲ್ಲ, ಹೊಡೆದು ಬಿಡ್ತಾರೆ. ಕೆಲವರು ಸಭೆಗಳಲ್ಲಿ ಹೊಡೆದಾಟ ಆಗುತ್ತೆ, ಮಾಡು ಕೂಡುದು ಅವರು. ಇದಕ್ಕೆ ಅವಕಾಶ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಇದಕ್ಕೆ ಉದಾಹರಣೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 15:12 ಕ್ಲೀನ್ ಆಗಿ ಬರ್ತಿದೆ. ಏನಂತ ಹೇಳಿದ್ರೆ, ಅದನ್ನ ನಾವು ಆತನ ನಿಯಮವನ್ನೇ ನಾವು ಅನುಸರಿಸಬೇಕು. ಬಿದ್ದು ಬಿಡೋದಲ್ಲ, ರಿವರ್ಸ್ ಮಾತಾಡೋದಲ್ಲ, ಮನಚುಚ್ಚಿ ಮಾತಾಡುವುದಲ್ಲ. ಕರ್ತನು ಹೇಗೆ ತನ್ನ ಹಿಂಸೆಯನ್ನು ತಾನೇ ಮೌನವಾಗಿ ಅನುಭವಿಸಿದನೋ ಆ ದೀರ್ಘ ಶಾಂತಿ, ತಂದೆಯಾದ ದೇವರು ತನ್ನ ಮಗನನ್ನ ಬಲಿ ಕೊಡುವಂತ ಸಂದರ್ಭದಲ್ಲಿ ಎಷ್ಟು ದೀರ್ಘ ಶಾಂತಿ ಉಳ್ಳವನಾಗಿದ್ದನು ಮನುಷ್ಯರ ವಿಚಾರದಲ್ಲಿ. ಆ ಶಾಂತಿ ಇಲ್ಲದೆ ಹೋಗಿ ಖಂಡಿತವಾಗಿ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಾವೆಲ್ಲರೂ ನರಕಕ್ಕೆ ಹೋಗಬೇಕಾಗಿತ್ತು. ಆ ರೀತಿ ನಾವು ದೀರ್ಘ ಶಾಂತಿ ಉಳ್ಳವರಾಗಿರಬೇಕು. ನನ್ನ ಸಹೋದರ, ನನ್ನ ಸಹೋದರಿಯ ವಿಚಾರದಲ್ಲಿ, ನನ್ನ ಮಕ್ಕಳ ವಿಚಾರದಲ್ಲಿ, ನನ್ನ ಹೆಂಡತಿ, ನನ್ನ ಗಂಡನ ವಿಚಾರದಲ್ಲಿ, ನನ್ನ ಗಂಡನ ಮನೆಯವರ ವಿಚಾರದಲ್ಲಿ, ಹೆಂಡತಿ ಮನೆಯವರ ವಿಚಾರದಲ್ಲಿ ದೀರ್ಘ ಶಾಂತನಾಗಿ ಈ ಸೂತ್ರಗಳನ್ನು ಅನುಸರಿಸಿ ಸಂತೋಷದಿಂದ ದೇವರು ಮಾಡಿದ ರೀತಿಯಲ್ಲಿ, ಕರ್ತನು ನಮಗೆ ತೋರಿಸಿಕೊಟ್ಟ ಆ ಮಾದರಿಯಲ್ಲಿ ನಾವು ಜೀವಿಸಬೇಕು. ಎಲ್ಲರೊಂದಿಗೆ ಸಮಾಧಾನವಾಗಿ ಇರಬೇಕು. ಮುಂದೆ ಹೇಳ್ತಾನೆ. ನಾವು ಅದೇ 15ನೇ ವಚನ ಮುಂದಕ್ಕೆ ನಾವು ನೋಡುವಾಗ, ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಟಿಟ್ ಫಾರ್ ಟ್ಯಾಟ್. ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳ್ರಿ. ಅದು ನನಗೆ ಅನ್ಸುತ್ತೆ 1 ಕೊರಿಂಥ, ದಯಮಾಡಿ ನನ್ನೊಂದಿಗೆ ತೆಗಿರಿ, 13ನೇ ವಚನ, ಅಧ್ಯಾಯ 13ನೇ ಅಧ್ಯಾಯ, 13ನೇ ಅಧ್ಯಾಯದಲ್ಲಿ ಇದೆ. ಎಲ್ಲಿ ಇದೆ? 11:32 ಅದು ಬರೆಯಲ್ಪಟ್ಟಿದೆ. ಅದು ವೆರಿ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಬಹುದು. ಈ ಟಿಟ್ ಫಾರ್ ಟ್ಯಾಟ್ ಅನ್ನೋದು ಅಂದ್ರೆ ಪ್ರತಿಯಾಗಿ ನಾವು ಪ್ರತಿರೋಧನ ವ್ಯಕ್ತಪಡಿಸುವಂಥದ್ದು. ಜಿದ್ದು ಬರೇ ಜಿದ್ದು. ನೀವು ನೋಡಿ ಸಭೆಗಳಲ್ಲಿ ಎಂತಹ ಜಿದ್ದಿದೆ ಅಂತ ಹೇಳಿದ್ರೆ, ನೀವು ಎದ್ದು ಪ್ರಾರ್ಥನೆ ಮಾಡುವಾಗ ಒಬ್ಬ ಸಹೋದರನನ್ನ ಕೊಂಡಾಡಿ, ದೇವರೇ ಇವ್ರನ್ನ ಕಾಪಾಡಪ್ಪ, ಇವರಿಂದ ಒಳ್ಳೆ ವಾಕ್ಯ, ಇವರು ಎಲ್ಲ ಮಾಡಿದರೆ, ಇವ್ರ ಸೇವೆ ಇನ್ನುನ್ನತವಾಗಿ ಆಶೀರ್ವಾದಿಸು, ಇವ್ರ ಕುಟುಂಬನ ಆಶೀರ್ವಾದಿಸು ಅಂತ ಏನಾದ್ರು ಕೇಳ್ಬಿಟ್ರೆ, ಆ ಸಹೋದರನ ಮೇಲೆ ಯಾರ್ಯಾರು ವಿರೋಧ ಇದ್ರೆ ಅದನ್ನ ಅಪೋಸ್ ಮಾಡ್ತಾನೆ. ಏನ್ ಪ್ರಾರ್ಥನೆ ಮಾಡ್ತಾನೆ ಅವನಿಗೆ ಹಿಂಗೆ ಒಳ್ಳೇದಾಗ್ಲಿ, ಅವನಿಗೆ ಒಳ್ಳೆಯವನು ಅಂತ ಹಿಂಗೆ ಪ್ರಾರ್ಥನೆ ಮಾಡ್ತಾನೆ. ಇಟ್ಸ್ ಪ್ರಾಕ್ಟಿಕಲ್, ನಿಜವಾಗ್ಲೂ ನಡೆಯುವಂಥದ್ದು ಸಭೆಗಳಲ್ಲಿ. ಅದು ಇರಬಾರ್ದಂತೆ. ಇನ್ನೇನಿರ್ಬೇಕಂತೆ? 1 ಕೊರಿಂಥ 13ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ನಾವು ನೋಡುವಾಗ, ಪ್ರೀತಿ ಬಹಳ ಸರ್ವಶ್ರೇಷ್ಠವಾದದ್ದು. ಪ್ರೀತಿ. ನಾವು ಒಬ್ಬರನ್ನೊಬ್ಬರನ್ನ ಪ್ರೀತಿಸ್ಬೇಕು. ಪ್ರೀತಿಸುವಾಗ ಎಲ್ಲರ ತಪ್ಪನ್ನ ನಾವು ಕ್ಷಮಿಸ್ತೇವೆ. ಪ್ರೀತಿ ಇಲ್ದಿದ್ರೆ ಏನ್ ಮಾಡ್ತೀವಿ ಅಂದ್ರೆ, ಅಪಕಾರಕ್ಕೆ ಅಪಕಾರವಂತೂ ಖಂಡಿತ ಮಾಡ್ತೇವೆ. ಎಷ್ಟು ಚೆನ್ನಾಗಿ ದೇವರ ವಾಕ್ಯ ಇಲ್ಲಿ ಬರೆಯಲ್ಪಟ್ಟಿದೆ. ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಪ್ರೀತಿಯ ಶ್ರೇಷ್ಠತೆ, ಕರ್ತನು ದೇವರು ನಮ್ಮನ್ನು ಪ್ರೀತಿಸಿದ ರೀತಿಯನ್ನ ನಮಗೆ ಜ್ಞಾಪಕ ಮಾಡ್ತಾ ಇದ್ದಾನೆ. ನೀವು ಅದೇ ರೀತಿಯಲ್ಲಿ ನಿಮ್ಮ ಸಭೆಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಯಾರೇ ಇರ್ಬೋದು, ಏನೇ ಮಾಡಿರ್ಬೋದು, ಅವ್ರನ್ನ ಪ್ರೀತಿಯಿಂದನೇ ನೋಡಿ ತಿದ್ದಬೇಕೆಂಬುದನ್ನ ಪಾಠವನ್ನ ಈ ಪುಸ್ತಕದಲ್ಲಿ 1 ಥೆಸಲೋನಿಕದವರ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ನಮಗೆ ಹೇಳಿಕೊಡ್ತಾ ಇದ್ದಾನೆ. ನಾವು ಅದನ್ನ ಮಾಡದೇನೆ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ನಾವು ಹೋಗ್ತೇವೆ ಅಂತ ಎಂಬುದಾಗಿ ಭ್ರಮೆ ಇಟ್ಕೊಳ್ಬಾರ್ದು. ನೀವು ಯಾರು ಭ್ರಮೆ ಇಟ್ಕೋಬೇಡಿ. ಆ ರೀತಿ ಭ್ರಮೆ ಇಟ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಅದು ಯಾರು ರಕ್ಷಿಸಲ್ಪಟ್ಟಿದ್ದೇವೋ, ಯಾರು ರಕ್ಷಿಸಲ್ಪಟ್ಟಿಲ್ವೋ, ಯಾರು ಯಾವ ರೀತಿಯಲ್ಲಿದ್ದಾರೋ, ಯಾರು ಆತ್ಮಿಕ ವಿಷಯದಲ್ಲಿ ಎಷ್ಟು ತೂಕವುಳ್ಳವರಾಗಿದ್ದಾರೋ ಅಥವಾ ಹಗುರವಾಗಿ ಹೋಗಿದ್ದಾರೋ, ಸೈತಾನ್ ಕಡೆ ಹೋಗಿ, ಇವೆಲ್ಲ ಜಡ್ಜ್ ಮಾಡ್ಲಿಕ್ಕೆ ನಮ್ಮ ಕೈಲಿ ಸಾಧ್ಯವೇ ಇಲ್ಲ. ಮನುಷ್ಯ ಮಾತ್ರದವರಿಗೆ ಸಾಧ್ಯವಿಲ್ಲ. ಅವೆಲ್ಲವನ್ನು ಅರ್ಥ ಮಾಡಿಕೊಳ್ಳುವವನು ಯಾರು ಅಂತ ಹೇಳಿದ್ರೆ, ಎಲ್ಲವನ್ನೂ ಪರಿಶೋಧಿಸಿ ತಿಳಿದುಕೊಳ್ಳೋದಲು ನಮ್ಮಲ್ಲಿ ಒಳಗಡೆ ಇರ್ತಕ್ಕಂಥ ಪವಿತ್ರಾತ್ಮನ ಮಾತ್ರ ಸಾಧ್ಯ. ಅವನು ನಮ್ಮನ್ನ ಜಡ್ಜ್ ಮಾಡಿರ್ತಾನೆ. ಇವನ್ ಪರಿಸ್ಥಿತಿ ಹಿಂಗೇನೆ, ಇವನ್ ಇಷ್ಟೇ ಕತೆ ಅಂತ ಹೇಳಿ ಅವನು ಲೆಕ್ಕ ಮಾಡಿ ಮಾರ್ಕ್ಸ್ ಕಾರ್ಡ್ ಇಶ್ಯೂ ಮಾಡಿರ್ತಾನೆ. ಅವನು ಆವಾಗಲೇ ತಂದೆಯಾದ ದೇವರಿಗೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಮಾರ್ಕ್ಸ್ ಕಾರ್ಡ್ ಕೊಟ್ಬಿಟ್ಟಿರ್ತಾನೆ. ಅದ್ರಲ್ಲಿ ಯಾವ ರ್ಯಾಂಕ್ ಅಲ್ಲಿ ನಾವಿದ್ದೇವೋ ನಮಗೆ ಗೊತ್ತಿಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್. ಆದ್ರೆ ಈ ಸೂತ್ರಗಳನ್ನ ಅನುಸರಿಸುವಾಗ ಖಂಡಿತವಾಗಿ ನಾವು ಫಸ್ಟ್ ರ್ಯಾಂಕ್ಸ್ ಇಲ್ಲಿ ಲೋಕದಲ್ಲಿ ಡಿಸ್ಟಿಂಕ್ಷನ್ ಬರ್ಬೋದು ಆ ದಿವಸ ಆತನ ಮುಂದೆ. ಅದನ್ನೇ ನಿಮಗೆ 5 ಜಯಮಾಲೆಗಳನ್ನ ವಿವರಣೆ ಮಾಡುವಾಗ ನಾನು ತಿಳಿಸಿದ್ದೇನೆ ಯಾವ ವಿಚಾರ ಹೇಗಿದ್ರೆ ನಮಗೆ ಜಯಮಾಲೆಗಳು ಸಿಗ್ತದೆ ಎಂಬುದಾಗಿ. ಹಾಗೆ ನಾವು ಇರಬೇಕೆಂಬುದಾಗಿ ಈ ವಾಕ್ಯ ನಮಗೆ ತಿಳಿಸ್ತದೆ.
ಇನ್ನೊಂದು 4 ನಿಮಿಷ ಇದೆ, ನಾನು ಮುಂದುವರಿಸಿ ನಾನು ಮುಗಿಸ್ತೇನೆ. 16 ಮತ್ತು 17ನೇ ವಚನಕ್ಕೆ ನಾನು ಬರ್ತೇನೆ. ಯಾವಾಗಲೂ ಸಂತೋಷಿಸಿರಿ. ಇಸ್ ಪಾಸಿಬಲ್. ನಿಮ್ಮಲ್ಲಿ ಎಷ್ಟು ಜನ ನಮ್ಮಲ್ಲಿ ಜೊತೆ ಇಲ್ಲಿ ಇವತ್ತು ಎಷ್ಟು ಜನ ಇದ್ದೀರಿ? ನನ್ನ ಜೊತೆ 18 ಜನ ಇದ್ದೀರಿ, ನನ್ನ ಸೇರಿ. ಯಾವಾಗ್ಲೂ ಸಂತೋಷಿಸಿರಿ. ನಿಮ್ ಕೈಲಿ ಸಂತೋಷ ಪಡಕ್ ಆಗ್ತಾ ಇದೆ ಬೆಳಿಗ್ಗೆ ಎದ್ದಾಲಿಂದ ರಾತ್ರಿ ಮತ್ತೆ ನೀವು ಮರಣದಾಸಿ ಬರುವ ತನಕ ಎಷ್ಟು ಜನ ಸಂತೋಷವಾಗಿದ್ದೀರಿ? ಸೈಮನ್ ಅಣ್ಣ ಮ್ಯೂಟ್ ಮಾಡಿ, ಯಾರೋ ಹೋಸ್ಟ್ ಮ್ಯೂಟ್ ಮಾಡಿ. ಮಾಡಿದ್ವಿ. ನಾವು ಕ್ವಶನ್ ಮಾಡ್ಕೊಳ್ಳೋಣ ಒಬ್ರಿಗೊಬ್ರು. ಇವತ್ತು ನಾವು ಯಾವಾಗ್ಲೂ ಆಲ್ ರೌಂಡ್ ದ ಕ್ಲಾಕ್ 24 ಗಂಟೆ ಸಂತೋಷವಾಗಿ ನಾವು ಎಷ್ಟು ಜನ ಇದ್ದೇವಾ? ಯಾವಾಗ್ಲೂ ಸಂತೋಷಿಸಿರಿ ಇಸ್ ದ ಆರ್ಡರ್. ಯಾರ ಆರ್ಡರ್ ಇದು? ಕರ್ತನಾದ ಯೇಸು ಕ್ರಿಸ್ತನು ನಮಗೆ ತಿಳಿಸುತ್ತ ಆದೇಶ. ಫಿಲಿಪ್ಪಿ 4:4 ಕೂಡ ಅದನ್ನೇ ಹೇಳ್ತದೆ. ಸಂತೋಷ ಪಡ್ರಿ, ಯಾವಾಗಲೂ ಸಂತೋಷ ಪಡಿರಿ. ಈ ಸಂತೋಷನ ಪಡುವಂತ ವೇಳೆಗಳಿದೆಯಲ್ಲ, ಆ ಟೈಮ್ ಏನಾದ್ರು ಕಡಿಮೆ ಆಗ್ಬಿಟ್ರೆ, ನಮಗೆ ಸಂತೋಷ ಅನ್ನೋದು ಕಡಿಮೆ ಆಗ್ಬಿಟ್ರೆ ಕಾಯಿಲೆಗಳಂತೂ ಖಂಡಿತ ಬರುತ್ತೆ. ದ ಮೇನ್ ರೂಟ್ ಕಾಸ್ ಫಾರ್ ದ ಡಿಸೀಸ್ ಈಸ್ ಅನ್ಹ್ಯಾಪಿ. ನೀವು ಒಂದ್ ಕಡೆ ನೋಟ್ ಮಾಡ್ಕೊಂಬಿಡಿ. ಇವತ್ತು ನೀವು ಎಷ್ಟು ಸಂತೋಷವಾಗಿರ್ತೀರ, ಅವ್ನಿಗೆ ಬೇಕಾದ್ ಮಾಡ್ಕೊಳ್ರಿ. ನಮ್ಮ ಮನೇಲಿ ಯಾವನೋ ಒಬ್ಬ ಏನ್ ಮಾಡ್ತಾನೋ ಮಾಡ್ಕೊಳ್ಳಿ, ನಮ್ ಸಭೆನಲ್ಲಿ ಏನ್ ಮಾಡ್ತಾರೋ ಮಾಡ್ಕೊಳ್ಳಿ. ಹೇಳಿದ್ದಾರೆ ತಿದ್ದಿರಿ ಅಂತ ಇಲ್ಲಿ ವಾಕ್ಯದಲ್ಲಿ ನಾವು ಕೇಳಿದ್ವಿ. ಅಥವಾ ನಮ್ಗೆ ಯಾರೋ ದ್ರೋಹ ಮಾಡಿದ್ರೆ ಮಾಡ್ಕೊಳ್ಳಿ, ಯಾರೋ ನಮ್ಮ ಮೇಲೆ ಸುಳ್ಳು ಉಡ್ಸಿ ನಮ್ಮ ಮರ್ಯಾದೆ ತೆಕ್ಕೊಳ್ಳಿ, ಏನ್ ಮಾಡ್ತಾನೆ ಮಾಡ್ಲಿ. ಇಟ್ಸ್ ದ ಟೆಂಪರರಿ ಪ್ಲೇಸ್. ನಾವ್ ಇರತಕ್ಕಂಥದ್ದು ಒಂದು ಟೆಂಪರರಿ ಒಂದು ಝೋನ್ ಅಲ್ಲಿ ನಾವು ಇದ್ದೇವೆ. ನಮ್ಗೆ ಇಸ್ ನಾಟ್ ಅ ಪರ್ಮನೆಂಟ್ ಪ್ಲೇಸ್. ನಮ್ ಪರ್ಮನೆಂಟ್ ಪ್ಲೇಸ್ ಯಾವುದು? ಯಾರು ಆನ್ಸರ್ ಮಾಡಿ ಪ್ಲೀಸ್. ಗುಡ್ ಆನ್ಸರ್. ನಾವ್ ಇಲ್ಲಿ ಏನಂತೆ? ಯಾತ್ರಿಕರು, ಪಿಲಿಗ್ರಿಮ್ಸ್ ಅಷ್ಟೇ. ಏನೋ ಇಲ್ಲಿ ಹುಟ್ಟಿದ್ದೇವೆ, ನಾವು ಇದ್ದೇವೆ. ಇಲ್ಲಿ ನಮ್ಗೆ ಕರ್ಕೊಳ್ಳೋ ಜವಾಬ್ದಾರಿ ಕರ್ತನಾದ ಯೇಸು ಕ್ರಿಸ್ತಂದು. ಬೇರೆಯವರ ವಿಚಾರದಲ್ಲಿ ಯಾಕೆ ಸಂತೋಷ? ಯಾಕೆ ನೀವು ಅಷ್ಟೊಂದು? ಸಪೋಸ್ ನಿಮ್ಮ ತಮ್ಮನೋ ಅಣ್ಣನೋ ಅಥವಾ ನಿಮ್ ಸ್ವಂತ ಮಗನೋ ಅಥವಾ ನಿಮ್ ಸ್ವಂತ ಸೊಸೆಯೋ ಇಲ್ಲ ಅಕ್ಕನೋ ತಂಗಿನೋ ಯಾರೋ ಒಬ್ರು ನಿಮ್ ಮನಸ್ಸು ಬಹಳ ನೋಯಿಸ್ತಾ ಇದಾರೆ, ಅಳ್ರಿ ಅಂತ ಬರ್ದಿದ್ದಾನ ದೇವರಲ್ಲಿ. ಯಾವಾಗ್ಲೂ ಅಂತ ಹೇಳಿದ್ರೆ ಈ ಸಿಚುಯೇಷನ್ಸ್ ಎಲ್ಲ ನಮ್ಮ ಜೀವನದಲ್ಲಿ ಇರ್ತದೆ. ಜ್ಞಾಪಕ ಇರ್ಲಿ. ನಮ್ ಮುಂದೆ ಯಾವಾಗ್ಲೂ ಡ್ಯಾನ್ಸ್ ಮಾಡಿ ರಾಗಾಡಿ ಸಂತೋಷ ಪಡುವಂತ ನರ್ತನ ಶಾಲೆಗಳಲ್ಲಿ ನಾವು ಇರೋದಿಲ್ಲ, ಅಥವಾ ಡ್ರಿಂಕ್ಸ್ ಅದು ಇದು ಮಾಡ್ಕೊಂಡು ಸಂತೋಷ ಪಡುವಂತ ಸ್ಥಳದಲ್ಲಿಯೂ ನಾವು ಇರುವುದಿಲ್ಲ. ನಾವು ಈ ಲೋಕದಲ್ಲಿ ಒಂದು ಕುಟುಂಬದಲ್ಲಿ ಇಲ್ಲ ಒಂದು ಸಮಾಜದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಇದರಲ್ಲಿ ನಮ್ಮ ಅವಮಾನವಾಗುವಂಥದ್ದು, ಮನಸ್ಸು ನೋವಾಗುವಂಥದ್ದು ಪದೇ ಪದೇ ನಮಗೆ ಹಾಗೆ ಆಗ್ತದೆ. ಅದನ್ನ ತಡ್ಕೊಳ್ಳಿಕ್ಕೆ ಯಾರ ಕೈಲೂ ಆಗಲ್ಲ. ಇವತ್ತು ದೊಡ್ಡ ದೊಡ್ಡ ಮನುಷ್ಯರು ಈ ಲೋಕದಲ್ಲಿ, ಈ ದೇಶದಲ್ಲಿ ಹೈಯೆಸ್ಟ್ ಪ್ಲೇಸ್ ಅಲ್ಲಿ ಇರೋರು ಕೂಡ, ಅವರನ್ನು ಕೂಡ ಜನ ಬಿಡುವುದಿಲ್ಲ. ಅವರ ಮನಸ್ಸನ್ನು ನೋಯಿಸುವಂತ ಎಷ್ಟೋ ವಿಷಯಗಳನ್ನ ಪತ್ರಿಕೆಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹಾಕಿ ಬಾರಿಸಿ ನೋಯಿಸ್ತಾರೆ, ಕೋಪ ಬರಿಸ್ತಾರೆ. ಕರ್ತನೆ ಹೇಳುವಂತದ್ದು, ಇಂಥ ಎಲ್ಲಾ ಸಿಚುಯೇಷನ್ಗಳಲ್ಲೂ ಬಿ ಹ್ಯಾಪಿ. ಯಾವಾಗ್ಲೂ ಸಂತೋಷವಾಗಿದ್ಬಿಡ್ರಿ ನೀವು. ಮತ್ತೆ ಎಡಬಿಡದೆ ಪ್ರಾರ್ಥನೆ ಮಾಡ್ರಿ. ಎಡಬಿಡದೆ ಪ್ರಾರ್ಥನೆ ಮಾಡೋದು ಅಂದ್ರೆ ಏನು, ಹೇಗೆ? ಇದೊಂದು ಬಹಳ ಈಗ ಏನಾಗಿದೆ ಅಂತ ಹೇಳಿದ್ರೆ, ಇದ್ದಕ್ಕಿದ್ದಂಗೆ ಹಲವು ಸಭೆಗಳಲ್ಲಿ, ಸಹೋದರ ಸಭೆಗಳಲ್ಲಿ ನಾನು ಮಾತಾಡ್ತೇನೆ, ಬೇರೆ ಸಭೆಯವರು ಬೇಡ, ಅವ್ರ ಬಗ್ಗೆ ನಾನು ಹೋಗೋದಿಲ್ಲ. ಯಾಕಂದ್ರೆ ನಾನು ಸಹೋದರ ಸಭೆಯವರು. ಉಪವಾಸದ ಪ್ರಾರ್ಥನೆ, ಶನಿವಾರ ರಾತ್ರಿಯ ಪ್ರಾರ್ಥನೆ, ಆಲ್ ನೈಟ್ ಪ್ರಾರ್ಥನೆ, ಹೋಲ್ ನೈಟ್ ಪ್ರಾರ್ಥನೆ, ಇದೆಲ್ಲ ಸಂಪ್ರದಾಯ ಆಯ್ತು. ನೋ ಕ್ವಶನ್ ಆಫ್ ಆಲ್ ನೈಟ್ ಉಪವಾಸ, ಅದೆಲ್ಲ ದೇವರು ಎಲ್ಲೂ ಹೇಳಿಲ್ಲ. ಅದಕ್ಕೆ ಯಾವ ಒತ್ತು ಇಲ್ಲ. ನೀವು ಉಪವಾಸವನ್ನ ಮಾಡಿ ಕರ್ತನಿಗೆ ನೀವು ಒಬ್ಬರೇ ತೋರಿಸ್ಕೋಬೇಕು. ಮತ್ತೆ ಬೇರೆಯವ್ರು ಯಾರು, ಇವನ್ ನಿಮ್ ಪಕ್ಕದಲ್ಲಿ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳಿಗೂ ಕೂಡ ಗೊತ್ತಾಗಬಾರ್ದು, ಅಥವಾ ನಿಮ್ ಗಂಡ ನಿಮ್ಮ ಮಕ್ಕಳಿಗೂ ಕೂಡ ಗೊತ್ತಾಗಬಾರ್ದು. ನಿಮ್ಮ ಹೊಸ ಉಪವಾಸ, ಕರ್ತನೆ ನಾನು ಹಸಿದುಕೊಂಡು ನಿನ್ನ ಮುಂದೆ ಬಂದಿದ್ದೇನೆ ಅಂತ ಕರ್ತನಿಗೆ ನೇರವಾಗಿ ಹೇಳ್ಕೊಳ್ಳಿ. ಇಲ್ಲಿ ನೀವು ಉಪವಾಸ ಇದ್ದೀರಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಸೀಕ್ರೆಟ್ ಆಗಿ ಮಾಡುವಂಥದ್ದು ಮಾಡ್ರಿ. ಆಗ ದೇವರು ನಿಮ್ಮ ಅಂತರಾತ್ಮವನ್ನ ನೋಡಿ ಫಲ ಕೊಡ್ತಾನೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದು ನಿಮ್ಮ ದೇವರು ಮೆಚ್ಚುವ ರೀತಿ. ಅನೇಕ ಒಳ್ಳೆಯ ಕಾರ್ಯಗಳಲ್ಲಿ ಅದು ಒಂದು ಉತ್ತಮ ಕಾರ್ಯ ಎಂಬುದಾಗಿ ಕರ್ತನು ಅದನ್ನ ಮೆಚ್ಚಿ ನಿಮಗೆ ವರವನ್ನ ಕೊಡ್ತಾನೆ, ಕೇಳುವಂತದ್ದನ್ನ ಕೊಡ್ತಾನೆ. ಕೊಡುವಾಗ ಯೋಚಿಸಿ ನಮಗೆ ಅನುಕೂಲವಾಗುವ ರೀತಿಯಲ್ಲಿ ಅದನ್ನ ಕೊಡ್ತಾನೆ. ಜ್ಞಾಪಕ ಇರ್ಲಿ, ನಾವು ಕೇಳಿದ್ದನ್ನೆಲ್ಲ ಕೊಟ್ಟು ಬಿಡ್ತಾನೆ ಅಂತ ನೀವು ಆ ರೀತಿ ಅನ್ಸ್ಕೋಬೇಡ್ರಿ. ಅದರಿಂದ ನಮ್ಗೆ ಅಪಾಯ ಇದೆಯೋ ಇಲ್ವೋ ಅದೆಲ್ಲ ನೋಡಿ
ಆತನು ಅದನ್ನ ಸ್ಯಾಂಕ್ಷನ್ ಮಾಡ್ತಾನೆ, ಇಲ್ಲ ಅಂತಲ್ಲ. ಆದ್ರೆ ಇವೆಲ್ಲ ಏನಂದ್ರೆ ಎಡಬಿಡದೆ ಪ್ರಾರ್ಥನೆ ಮಾಡಿ ಅನ್ನೋ ವಾಕ್ಯದ ಮೇಲೆ ಮಾಡ್ತಾರೆ. ಅದು ಎಡಬಿಡದೆ ಪ್ರಾರ್ಥನೆ ಮಾಡಿ ದಟ್ ಇಸ್ ನಾಟ್ ದ ಸಿಸ್ಟಮ್. ಅದು ಸಿಸ್ಟಮ್ ಅಲ್ಲ. ಏನು ಅಂತ ಹೇಳಿದ್ರೆ, ನಂದೇ ಒಂದು ಉದಾಹರಣೆ ಕೊಡ್ತೀನಿ. ನಾನು ಬೆಳಗ್ಗೆ ಎದ್ದಾಗ ಯೇಸುವೆ ಕಾಪಾಡಪ್ಪ, ಒಳ್ಳೆ ಈ ದಿನವನ್ನು ಕೊಟ್ಟೆ ಅಂತ ನನ್ನ ಸಹೋದರ ಜೊತೆ ನಾನು ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ ನನ್ನ ದಿನನಿತ್ಯ ಕರ್ತವ್ಯಗಳಲ್ಲಿ ಮುಗಿಸಿ ನಾನು ಎಲ್ಲೋ ಒಂದ್ ಕಡೆ ಓಡ್ತಾ ಇರ್ತೀನಿ. ಬಸ್ ಹತ್ತಿದ್ಮೇಲೆ ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀನಿ. ಪ್ರಯಾಣ ಸುಖಕರವಾಗಿರ್ಲಿ, ಅಪಾಯದಿಂದ ಪಾರು ಮಾಡಪ್ಪ, ಈ ನನ್ನ ಜೊತೆಲಿ ಇವ್ರನ್ನೂ ಕಾಪಾಡಪ್ಪ, ಆ ಡ್ರೈವರ್ಗೆ ಒಳ್ಳೆ ಬುದ್ಧಿ ಕೊಡಪ್ಪ, ಅವ್ನು ರ್ಯಾಷನ್ ನೆಗ್ಲಿಜೆಂಟ್ ಮ್ಯಾನರ್ ಅಲ್ಲಿ ಗಾಡಿ ಓಡಿಸಿ ಏನಾದ್ರು ಮಾಡ್ಬಿಟ್ಟಾನು, ಅದನ್ನ ನಾನು ಪ್ರಾರ್ಥನೆ ಜನರಲ್ ಆಗಿ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದು ಎಲ್ಲಿ ನಮ್ಮ ಊರ್ ಸ್ವಲ್ಪ ಗಂಟನು ಮಾತುಕತೆ ಇದ್ದೇ ಇರುತ್ತೆ ದೇವ್ರ ಜೊತೆ. ದಟ್ ಇಸ್ ಕಾಲ್ಡ್ ಪ್ರೇಯರ್, ಎಡಬಿಡದೆ ಪ್ರೇಯರ್. ನೀವು ಈಗ ಮಾತಾಡುವಾಗ ನಮ್ಮ ಸಹೋದರು ವಾಕ್ಯ ಕೊಡ್ತಾ ಇದ್ರಪ್ಪ, ನನ್ಗೆ ಅರ್ಥ ಆಗುವಂತ ಆ ಮನ್ಸು ಕೊಡು, ನನಗೆ ಜ್ಞಾನ ಕೊಡು ಅಂತ ನೀವು ಕೇಳಿದ್ರೆ ಅದು ಎಡಬಿಡದೆ ಪ್ರಾರ್ಥನೆ. ಎಡಬಿಡದೆ ಪ್ರಾರ್ಥನೆ ಅಂದ್ರೆ ಅರ್ಥ ಏನ್ ಗೊತ್ತಾ? ನಾವು ಎಡಬಿಡದೆ ಯಾವಾಗಲೂ ಕರ್ತನೊಂದಿಗೆ ಸಂಭಾಷಣೆ ಮಾಡ್ತಿರಬೇಕು. ಅದು ಆತನ ಚಿತ್ತ, ದೇವರ ಚಿತ್ತ. ನಿಮ್ಮನ್ನ ಸೃಷ್ಟಿ ಮಾಡಿದಂತ ಪರಲೋಕದ ತಂದೆಯಾದ ದೇವರ ಚಿತ್ತ ಏನು ಅಂತ ಹೇಳಿದ್ರೆ, ಆತನ ಮಕ್ಕಳು ಯಾವಾಗಲೂ ಆತನ ಜೊತೆಲಿ ಸಂಭಾಷಣೆ ಮಾಡ್ತಿರ್ಬೇಕು. ಅದು ಬಿಟ್ಬಿಟ್ಟು ಇಲ್ಲಿ ಕಿತಾಪತಿ ಮಾಡುವಂತದ್ದನ್ನ ನಾವು ಮಾಡುವುದನ್ನ ದೇವರು ಒಪ್ಪುವುದಿಲ್ಲ, ಅದಕ್ಕೆ ಅವಕಾಶ ಇಲ್ಲ ರೀ. ಇದೆಲ್ಲ ಮಾಡಬಾರ್ದು ಅಂತಾನೆ ಈ ವಾಕ್ಯದಲ್ಲಿ ಇರುವಂತದ್ದು. ನಾವು ಅಲ್ಲಿ ಮಾಡೋದು, ಬೇರೆ ಯಾವ್ದೋ ಪಾಯಿಂಟ್ ತಗೊಂಡು ತಲೆ ಕೆಡ್ಸ್ಕೊಳ್ಳೋದು, ಕೂಗಾಡೋದು, ಹಚ್ಚಾಡೋದು, ಜಗಳ ಮಾಡೋದು, ಮುಖ ಎತ್ಕೊಳ್ಳೋದು, ಅಥವಾ ಮನೇಲೆಲ್ಲ ಮುನಿಸ್ಕೊಂಡು ಹೊಡೋದು, ಕೆಲವರು ಡೈವರ್ಸ್ ತಗೊಳ್ತಾರೆ, ಇನ್ನು ಏನೆಲ್ಲ ಮಾಡ್ತಾರೆ. ಇದು ಕಾರಣ ಈ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವಂತದ್ದೇ ಆಗಿದೆ. ಜ್ಞಾಪಕ ಬಿರ್ಲಿ. ಅದು ಆಗ ಸೈತಾನನು ಅಡ್ವಾಂಟೇಜ್ ತಗೊಳ್ತಾನೆ, ಆಗ ನುಗ್ತಾನೆ ಒಳಗಡೆ. ಆ ಮುಂಗಿ ಏನ್ ಮಾಡ್ತಾನೆ, ಚಿಂದಿ ಮಾಡ್ಬಿಡ್ತಾನ್ರಿ, ಚಿಂದಿ ಮಾಡ್ಬಿಡ್ತಾನೆ. ನಾವು ಎಷ್ಟೋ ಸಹೋದರ ಸಹೋದರಿಯರು, ನಮ್ಮ ರಕ್ತ ಸಂಬಂಧಿಗಳ ಜೊತೆಯಲ್ಲಿ ಎಷ್ಟೋ ಜನ ಜೊತೆ ನಾವು ಮಾತಾಡಿರಲ್ಲ. ಯಾಕಂತ ಹೇಳಿದ್ರೆ ಈ ಚಿಂದಿ ವ್ಯಾಪಾರ ನಡೆದಿರುತ್ತೆ ಸೈತಾನಂದು. ಹಾಗಾಗಿ ನಾವೆಲ್ಲ ಬಹಳ ಮತಭ್ರಷ್ಟರಾಗೋಗ್ತೀವಿ. ಇದು ಮಾಡ್ಬೇಡ್ರಿ, ಯಾವಾಗ್ಲೂ ಸಂತೋಷರಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ, ಎಲ್ಲಾದ್ರಲ್ಲಿ ಕೃತಜ್ಞತಾ ಸ್ತುತಿ ಮಾಡ್ರಿ. ನಮ್ಗೆ ಯಾವಾಗಲೂ ಸ್ವಾಮಿ ಸ್ತೋತ್ರವಾಲಿ ಸ್ವಾಮಿ, ನಿನಗೆ ಸ್ತೋತ್ರವಾಲಿ ಸ್ವಾಮಿ, ನನಗೆ ಇವತ್ತು ನಡ್ಕೊಂಡು ಹೋಗೋ ಅವಕಾಶ ಸ್ವಾಮಿ ಸ್ತೋತ್ರ, ಇವತ್ತು ಈ ಅಪಾಯದಲ್ಲಿ ತಪ್ಪಿಸಿದ್ದೆ ಸ್ತೋತ್ರ ಕರ್ತನೆ, ನನ್ನ ಮನೆಯಿಂದ ನಾನು ಒಂದು ಸ್ಥಳಕ್ಕೆ ಬರುವ ತನಕ ಕಾಪಾಡಿದ್ದು ಸ್ತೋತ್ರ ಸಲ್ಲಿಸ್ತೇನೆ. ಎಡಬಿಡದೆ ನಾವು ಕೃತಜ್ಞತಾ ಸ್ತುತಿ ಜೊತೆಗೆ, ಕರ್ತನೆ ನೀನು ನನ್ನನ್ನ ಕೈ ಬಿಡುವುದಿಲ್ಲ, ನಿನ್ನ ಬಳಿಗೆ ನನ್ನನ್ನ ಕರೆಸಿಕೊಳ್ಳುತ್ತಿ, ನಿನ್ನ ಬಳಿಯಲ್ಲಿ ನನ್ನನ್ನ ಇಟ್ಟುಕೊಳ್ಳುತ್ತಿ ಎಂಬುದಾಗಿ ಕೃತಜ್ಞತಾ ಸ್ತುತಿಯನ್ನ, ಅದಕ್ಕಾಗಿ ಆತನ ಪಟ್ಟಂತ ಶ್ರಮ ಮರಣದ ಕೃತಜ್ಞತಾ ಸ್ತುತಿಯನ್ನ ನಾವು ಮಾಡ್ತಾ ಇರ್ಬೇಕು. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ನಾನು ಇಷ್ಟೊತ್ತರೆಗೂ ಹೇಳಿದ್ದು ವಾಕ್ಯ ಬಿಟ್ಟೆ ನಾನು ಹೇಳಿಲ್ಲ, ಎಲ್ಲದಕ್ಕೂ ವಾಕ್ಯದ ರೆಫರೆನ್ಸ್ ನಾನು ಕೊಟ್ಟಿದ್ದೇನೆ. ಇದು ದೇವರ ಚಿತ್ತ. ದಿಸ್ ಪ್ರಾಕ್ಟಿಕಲ್. ನೀವು ಇವತ್ತಿಂದ ನಾವು ಮಾಡ್ರಿ, ನಮ್ಮ ಮನೇಲಿ ಮಾಡೋಣ. ಅದು ಬಹಳ ಕಷ್ಟ ಇದೆ ರೀ, ಅಷ್ಟು ಸುಲಭಲ್ಲ ಇದು ಮಾಡಕ್ಕೆ. ಸೈತಾನ್ ಬಿಡಲ್ರಿ. ಅವನ್ ಏನ್ ಮಾಡ್ತಾನೆ, ಹೌದಾ ಇಷ್ಟೆಲ್ಲ ಕೊಚ್ಕೊಂಡಿದ್ದಾನ ಅವನು, ಅವನ ಮೇಲೆಲ್ಲ ಮಾಡ್ತೀನಿ ಅಂತ ನನ್ನ ಮೇಲೆಲ್ಲೇ ಮಾಡ್ಬಿಡ್ತಾನೆ ಬೇಕಾದ್ರೆ ಅವ್ನ ಶೋಧನೆ. ಅವನ ಅಷ್ಟು ಕ್ಲೇವರು ಮತ್ತೆ ಅಷ್ಟೇ ಪವರ್ಫುಲ್ ಇದ್ದಾನೆ ಸೈತಾನನು. ನೀವು ಹೇಳ್ದಂಗೆ ಓಡಿ ಹೋಗ್ಬಿಡ್ತಾನೆ, ಎದುರಿಸಿರಿ ಓಡಿ ಹೋಗ್ಬಿಡ್ತಾನೆ ಅಂತ ವಾಕ್ಯ ಇದೆಯಲ್ಲ, ಅದ ಅರ್ಥ ಬೇರೆ ಇದೆ, ಆ ಅರ್ಥ ಬೇರೆ. ನಾವು ದೇವರಿಗೆ ನಾವು ಸಂಪೂರ್ಣವಾಗಿ ಒಪ್ಪಿಸ್ಕೊಂಡ್ರೆ ಅದು ಎದುರಿಸಿರಿ ಎಂಬುದರ ಅರ್ಥ. ಇವ್ರು ಕ್ರಿಸ್ತರ ಮಗನ ಅವ್ನು ಅಳ್ಳಾಡ್ಸಕ್ಕಾಗಲ್ಲ ಅಂತ ಬಿಟ್ಟು ಹೋಗ್ತಾನೆ, ಇಲ್ಲಾಂದ್ರೆ ನಮ್ಮನ್ನ ಅಳ್ಳಾಡಿಸ್ತಾನೆ ನಮ್ಮ ಕುಟುಂಬಗಳಲ್ಲಿ. ಇದು ಸತ್ಯ, ಈ ವಾಕ್ಯದ ಸತ್ಯ ಈ ರೀತಿ ಇದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಪವಿತ್ರ ಆತ್ಮನನ್ನು ನಂದಿಸಬೇಡ್ರಿ, ಪ್ರವಾದನೆಗಳನ್ನು ಹೀನೈಸಬೇಡ್ರಿ, ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನು ಭದ್ರವಾಗಿ ಹಿಡಿದುಕೊಳ್ಳಿರಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರ್ರಿ. ಈ ವಾಕ್ಯ ಇದೆಯಲ್ಲ, 1 ಥೆಸಲೋನಿಕ 5ನೇ ಅಧ್ಯಾಯದ 20, 21, 22ನೇ ವಚನವನ್ನ ಓದುವಾಗ ನನಗೆ ತಕ್ಷಣ ಬರುವಂತದ್ದು ನಮ್ಮ ತಾಯಿಯವರು. ನಮ್ಮ ತಾಯಿ ಹೆಸರು ಸರೋಜಿನಿ ಸ್ಯಾಮ್ಸನ್ ಅಂತ. ಅವರು ಹೆಡ್ಮಿಸ್ಟ್ರೆಸ್ ಆಗಿ ರಿಟೈರ್ಡ್ ಆಗಿದ್ರು. ನಂತರ ಅವರು ಕರ್ತನಲ್ಲಿ ನಿದ್ರೆ ಹೋಗಿದ್ದಾರೆ. ಅವ್ರು ಯಾವಾಗ್ಲೂ ಬಾಯಲ್ಲಿ ಮಗನೇ ತೆಗಿ ಇದನ್ನ ಓದು ಅಂತ ಹೇಳ್ತಾರೆ. ಪವಿತ್ರಾತ್ಮನನ್ನು ನಂದಿಸಬೇಡ್ರಿ ಅಂದ್ರೆ ಪವಿತ್ರಾತ್ಮನನ್ನ ದುಃಖಪಡಿಸ್ಬೇಡ, ಆತನಿಗೆ ವಿರುದ್ಧವಾಗಿ ನಡಿಬೇಡ. ನಂದಿಸಬೇಡ ಅಂದ್ರೆ ಅದೇ ಅರ್ಥ. ಮತ್ತು ಪ್ರವಾದನೆಗಳನ್ನು ಹೀನೈಸಬೇಡ, ದೇವರ ವಾಕ್ಯವನ್ನ ನೀನು ಹೀನೈಸಬೇಡ, ಆದ್ರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನು ಭದ್ರವಾಗಿ ಹಿಡ್ಕೋ. ನೀನು ಓದುವಾಗ ದೇವರ ವಾಕ್ಯವನ್ನ ಮಾತ್ರ ನೀನು ಗಮನವಿಟ್ಟು ಕೇಳಬೇಕು, ಓದ್ಬೇಕು, ಅದರಲ್ಲಿರುವಂತ ಸತ್ಯವನ್ನ ಗ್ರಹಿಸ್ಕೊಳ್ಳಬೇಕು, ಮತ್ತು ಎಲ್ಲರನ್ನು ಶೋಧಿಸ್ಬೇಕು. ನೀನು ವಾಕ್ಯವನ್ನ ಶೋಧಿಸ್ಬೇಕು ಮಗನೇ, ಮತ್ತು ಒಳ್ಳೆಯದನ್ನ ಭದ್ರವಾಗಿ ಹಿಡ್ಕೋಬೇಕು. ಯಾವ್ದು ಒಳ್ಳೇದು? ಸತ್ಯವೇದದಲ್ಲಿಂತ ಎಲ್ಲಾ ವಾಕ್ಯಗಳು ಒಳ್ಳೆಯವು ಎಂಬುದನ್ನ ನೀನು ಭದ್ರವಾಗಿ ಹಿಡ್ಕೊಳ್ಬೇಕು.
ಮತ್ತು ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಬೇಕು ಎಂಬುದಾಗಿ ನನಗೆ ಪದೇ ಪದೇ ನನ್ನ ತಾಯಿಯವರು ಹೇಳುತ್ತಾ ಇರೋ ಒಂದು ಸಿಚುಯೇಷನ್ ಇತ್ತು. ಅದು ನನಗೂ ನಮ್ಮ ತಾಯಿಯವರಿಗೂ ಒಂದು 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 ಕಾಲಮಾನ, ಆ ಕಾಲಮಾನದಲ್ಲಿ ಅವರು ನನ್ನ ತಿದ್ದಿರೈತೆ ನಾನು ಯಾವತ್ತಾರು ಒಂದಿನ ನಿಮಗೆ ಕರ್ತನ ಚಿತ್ತವಾಗಿ ನಾನು ತಿಳಿಸ್ತೇನೆ. ಹೀಗಾಗಿ ನಾವು ಎಲ್ಲ ಕೆಟ್ಟತನ ಅಂದ್ರೆ ಕುಡುಕ್ತನ, ಬಂಡುತನ, ವ್ಯಭಿಚಾರ, ಬೇಕಾದಷ್ಟಿದೆ ಬಿಡಿ. ಎಲ್ಲ ಕೆಟ್ಟತನ ಅಂದ್ರೆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯ ಅಲ್ಲಿ 9 ಗುಣಗಳು, ಪವಿತ್ರಾತ್ಮನ ಗುಣಗಳನ್ನು ಬಿಟ್ಟು ಬೇರೆ ಎಲ್ಲ 14 ಗುಣಗಳು ಕೂಡ ಅದು ಇದಕ್ಕೆ ಸಂಬಂಧಪಟ್ಟವು, ಸಕಲ ವಿಧವಾದ ಕೆಟ್ಟತನಕ್ಕೆ ಸಂಬಂಧಪಟ್ಟು. ಇವು ಯಾವುದು ನಿಮ್ಮಲ್ಲಿ ಇರಬಾರದು ಎಂಬುದಾಗಿ ನಮ್ಮನ್ನ ಎಚ್ಚರಿಸಿ ತಯಾರು ಮಾಡ್ತಿದ್ದಾನೆ. ದೇವರ ವಾಕ್ಯವನ್ನ ನಿಮಗೆ ಹೆಚ್ಚಾಗಿ ಆಶೀರ್ವಾದಿಸಲಿ. ಥ್ಯಾಂಕ್ ಯು ಸೋ ಮಚ್.